ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಇವಾಗ 8:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಗಂಡನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಅದನ್ನ ಹೇಳೋಕ್ಕೂ ಒಂಥರ ಯಾಕೆ ಗೊತ್ತಾ, ನನ್ನ ಗಂಡನ ಮನೆ ಅಂತ ಪ್ರತಿ ವೀಡಿಯೋದಲ್ಲೂ ಮೆನ್ಷನ್ ಮಾಡ್ತಾಳೆ ಅಂತ ಹಂಗೂ ಬೇಕಾದ್ರೆ ಕಮೆಂಟ್ ಹಾಕ್ತಾಳೆ. ನನ್ನ ಗಂಡನ ಮನೆ ನನ್ನ ಗಂಡ ಅಂತ ಹೇಳ್ತಾನೆ, ಅವಳ ಗಂಡನ ಮನೆ ಅಂತ ಹೇಳೋಕ್ಕಾಗುತ್ತೆ ಗೈಸ್. ಇವಳು ಯಾರೋ ಹುಚ್ಚಿ ಆಗೋಗ್ಬಿಟ್ಟವಳೆ. ನಾನು ನನ್ನ ಡೈಲಿ ವ್ಲಾಗ್ಸ್ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇವಳು ಪದೇ ತೆಗಿತ್ಲೇ ಇದ್ದಾಳೆ. ನೆನ್ನೆ ಅಷ್ಟು ಉಗ್ದಿದ್ದೀನಿ. ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲ ಉಗ್ದವ್ರೆ. ಇವಳಿಗೆ ಅಷ್ಟು ಧೈರ್ಯ ಇಲ್ಲ. ನಮ್ಮ ಅಪ್ಪಾಜಿ ನಮ್ಮಮ್ಮ ಮಾತಾಡಿರೋದು, ನಾವು ಮಾತಾಡಿರೋದು, ನೆನ್ನೆ ವೀಡಿಯೋಗೆ ಇವಳದು ಉಸಿರೇ ಇಲ್ಲ, ಕಮೆಂಟ್ ಇಲ್ಲ. ಅದೇ 387ನೇ ವ್ಲಾಗಲ್ಲಿ ಮತ್ತೆ ನನ್ನ ಸಬ್ಸ್ಕ್ರೈಬರು ನನ್ನ ಪರವಾಗಿ ಮತ್ತೆ ರಿಪ್ಲೈ ಕೊಟ್ಟಿದ್ದಾರೆ. ಅವ್ರಿಗೂ ರಿಪ್ಲೈ ಕೊಟ್ಟಿದ್ದಾಳೆ. ಆ್ಯಂಡ್ ನಾನು ಮತ್ತೆ ಉಗ್ದಿದ್ದೀನಿ. ಆಯಿತಾ, ನಾನು ಉಗ್ದಿದ್ದೀನಿ ಅಂದರೆ ನನಗೆಷ್ಟು ಬೇಜಾರಾಗಿರಬೇಡ, ನನಗೆಷ್ಟು ಸಿಟ್ಟಿರಬೇಡ, ನನಗೆಷ್ಟು ನೋವಿರಬೇಡ ಮನಸ್ಸಲ್ಲಿ. ಉಗ್ದಿದ್ದೀನಿ ನಾನು. ಯಾಕೆ ನಾವು ಮುಂಚೆನೇ ಹಳ್ಳಿಯವರು, ಆಯಿತಾ. ನಮಗೆ ತೀರಾ ನಾವೇನೋ ದೊಡ್ಡ ಅಫಿಷಿಯಲ್ಸ್ಗಳು ಅನ್ನೋಂಗೆ ನಡ್ಕೊಳಕ್ಕೆ ಬರೋಲ್ಲ. ನಮ್ಮ ಜೊತೆ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ನಮ್ಮ ಜೊತೆ ಚೆನ್ನಾಗಿಲ್ವ, ನಮಗೂ ಬೇಕಾಗಿಲ್ಲ. ನಮ್ಮ ಬಾಯಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬಂದೇ ಬರ್ತದೆ. ನಾವೇನು ಸಿಟಿಲಿ ಹುಟ್ಟಿಲ್ಲ. ಇವ್ರಂಗೆ ಇಂಗ್ಲೀಷ್ಗೂ ಹುಟ್ಟಿಲ್ಲ. ನಾವು ಒಪ್ಪಟ ಕನ್ನಡಿಗರು. ಇವಳು ಅವಳ ಇಂಗ್ಲೀಷ್ ಕೊಟ್ಟವಳೆ ಗೈಸ್. ಇವಳೊಬ್ಳಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತದೆ ನನಗೆ. ಬರೀ ಇಂಗ್ಲೀಷೆಲ್ಲ ಟೈಪ್ ಮಾಡಿ ಹಾಕೋಳೆ. ನನಗೇನೋ ಇಂಗ್ಲೀಷ್ ಓದೋಕ್ಕೆ ಬರಲ್ಲ ಅಂತ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕಷ್ಟಪಡಿಸಿ ಒಂದು ಅವ್ರಂಗೆ ದೊಡ್ಡದಾಗಿ ಓದಿ ಮನೆ ಹಾಳು ಮಾಡೋ ಬುದ್ಧಿ ಅಂತೂ ಕಲಿಸಿಲ್ಲ. ಏನೋ ಒಂದು ಲೆವೆಲು ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಅಂತೂ ಓದಿಸೋರೆ ನಮ್ಮ ಅಪ್ಪ ಅಮ್ಮ. ಇಂಗ್ಲೀಷು ಕಂಪ್ಲೀಟಾಗಿ ಅರ್ಥ ಆಗದೆ ಹೋದ್ರೂ ಓದ್ಕೊಂಡು ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮಗೂ ಇದೆ. ಏನಂತ ಹಾಕೋಳೆ, ನಾನು ನನ್ನ ವ್ಯೂವರ್ಸ್ನ, ಸಬ್ಸ್ಕ್ರೈಬರ್ಸ್ನ ಮಿಸ್ಗೈಡ್ ಮಾಡ್ತಾಯಿದ್ದೀನಿ ಅಂತನೋ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನೇ ಅವಳ ಕಮೆಂಟ್ನ ಮಿಸ್ ಆಗೋಗ್ತಾ ಇದ್ದೀನಂತೆ. ನಾನು ನಮ್ಮ ಅಪ್ಪನ ಮನೆಗೆ ಓಡೋದ್ಲು ಅಂತ ಹೇಳಿದ್ಲು ಅಂತ ನಾನು ಹೇಳಿದೆ ಅಲ್ಲ. ಅವಳು ಹಾಕಿರೋದು ಕಮೆಂಟ್ ಏನು, ನೀವೇನಕ್ಕೆ ಹೋದದ್ದು, ಅದನ್ನ ನಾನು ಓಡಿ ಹೋದದ್ದು ಅಂತ ನಾನು ಓದಿದೆ. ಆಯಿತು ಕಣವ, ನಿನ್ನ ಕಮೆಂಟ್ನ ನಾನೇ ಮಿಸ್ಟೇಕ್ ಮಾಡ್ಕೊಂಡು ಓದ್ಬಿಟ್ಟಿದ್ದೀನಿ. ಈಗ ನಾನೇ ಸರಿ ಮಾಡ್ತಾಯಿದ್ದೀನಿ. ಯಾಕೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋದದ್ದು ಅಂತ ಕೇಳೋಕ್ಕೆ ನೀನು ಯಾವಳು? ನಮ್ಮ ಅಪ್ಪಂಗೆ ಹುಟ್ಟಿದೀಯಾ? ನನ್ನ ಗಂಡಂಗೆ ಹುಟ್ಟಿದೀಯಾ? ಇಲ್ಲ ನಮ್ಮ ಮಾವಂಗೆ ಹುಟ್ಟಿದೀಯಾ? ಇಲ್ಲ ನನ್ನ ಗಂಡನ ಜೊತೆ ಹುಟ್ಟಿದೆಯಾ? ನೀನು ಯಾವಳು ಕೇಳೋಕ್ಕೆ? ನೀನು ಯಾವಳು? ಫಾರಿನಲ್ಲಿ ಕೂತಿದೆಯೋ, ಬೆಂಗಳೂರಲ್ಲಿ ಕೂತಿದೆಯೋ, ಮೈಸೂರಲ್ಲಿ ಕೂತಿದೆಯೋ, ಅಥವಾ ಇನ್ನು ಅದರ್ ಸ್ಟೇಟು, ಅದರ್ ಜಿಲ್ಲೆಗಳಲ್ಲಿ ಕೂತಿದೆಯೋ? ನೀನು ಯಾವಳು ಕೇಳೋಕ್ಕೆ? ಇಲ್ಲ ನಮ್ಮ ಅಪ್ಪಾಜಿಗೆ ಏನಾದ್ರು ಹುಟ್ಟಿದ್ದ ನೀನು? ನಿಮ್ಮ ಅಪ್ಪ ಅಮ್ಮನ ಮನೆಗೆ ಯಾಕೆ ಹೋದದ್ದು ಅಂತ ಕೇಳೋಕ್ಕೆ? ನನ್ನ ಗಂಡನ ಮನೆ ನನ್ನ ಇಷ್ಟ, ನಮ್ಮ ಅಪ್ಪನ ಮನೆ ನನ್ನ ಇಷ್ಟ. ನನಗೆ ಅಲ್ಲೂ ರೈಟ್ಸ್ ಇದೆ, ಅಪ್ಪನ ಮನೆಗಿಂತ ಜಾಸ್ತಿ ಗಂಡನ ಮನೇಲಿ ಜಾಸ್ತಿ ರೈಟ್ಸ್ ಇದೆ. ನನಗೆ ಎಲ್ಲಿರಬೇಕು ಅನಿಸುತ್ತೆ, ಯಾವ ಟೈಮಲ್ಲಿ ಎಲ್ಲಿರಬೇಕು ಅನಿಸುತ್ತೆ ಅಲ್ಲಿರ್ತೀನಿ. ಅದನ್ನು ಕೇಳೋಕ್ಕೆ ನೀನು ಯಾವಳು? ನಿಮ್ಮ ಅಪ್ಪ ಅಮ್ಮನ ಮನೆ ಇಲ್ವೇನೆ? ನಿಮ್ಮ ಅಪ್ಪ ಅಮ್ಮನ ಮನೆಗೆ ನೀನು ಹೋಗಲ್ವೇನೆ? ನೀನು ನನ್ನ ಇಷ್ಟ ಕಣೆ. ನೀನು ಯಾವಳೆ ಕೇಳೋಕ್ಕೆ? ಹೋದದ್ದು ನನ್ನ ಇಷ್ಟ. ನಿನಗೆ ರೈಟ್ಸೇ ಇಲ್ಲ ಮಾತಾಡೋಕ್ಕೆ. ಜಾಸ್ತಿ ಹಿಂಗೆ ಮಾಡ್ತಾಯಿದ್ರೆ ನಿನಗೆ ಏನು ಮಾಡಬೇಕು? ನಮ್ಮ ಅಪ್ಪಾಜಿ ನೆನ್ನೆ ವೀಡಿಯೋದಲ್ಲೇ ಹೇಳೋದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ. ನಾನು ಎಲ್ಲನೂ ತೊರೆದು ಬಿಟ್ಟಿದ್ದೀನಿ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಎಲ್ಲನೂ ಬಿಟ್ಟಾಕ್ಬಿಟ್ಟಿದ್ದೀನಿ. ನಾನು ಬದುಕಬೇಕು, ನನಗೋಸ್ಕರ ಬದುಕಬೇಕು. ಆ್ಯಂಡ್ ನನ್ನ ಮಗಳು ಫ್ಯೂಚರ್ಗೋಸ್ಕರ ಏನೇನು ಸೆಕ್ಯೂರ್ ಮಾಡಬೇಕು. ಅದಕ್ಕೋಸ್ಕರ ಐ ಡೋಂಟ್ ಕೇರ್ ಅದರ್ಸ್. ಓಕೆ, ನನಗೇನು ತಗೋಬೇಕು ಪ್ರಿಕಾಕ್ಷನ್ಸು ನಾನು ತೊಗೋತೀನಿ. ನೀನು ಹೀಗೆ ಆಡ್ತಾಯಿದ್ರೆ ನಾನು ಲೀಗಲಾಗಿ ಏನು ಆ್ಯಕ್ಷನ್ ತೊಗೋಬೇಕು ನಾನು ತೊಗೋತೀನಿ. ನಾನು ಒಂದು ಸ್ವಲ್ಪ ಓದಿದ್ದೀನಿ, ನನಗೂ ಸ್ವಲ್ಪ ಕಾನೂನು ಗೊತ್ತು, ನನಗೂ ಎಲ್ಲ ಗೊತ್ತು. ನೀನು ಬಂದು ಹುಚ್ಚಪಟ್ಟೆ ಕಮೆಂಟ್ನೂ ಕೂಡ ಹಾಕೋಂಗಿಲ್ಲ. ನನಗೆ ಈ ಥರ ಹಾಕ್ತಿದ್ಯಾ ಅಂತ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ, ನೀನು ಯಾವ ಮೂಲೆಯಲ್ಲಿ ಕೂತ್ಕೊಂಡು ಯಾವಳ್ದೋ ಜೀವಿತ ಅನ್ನೋ ಹೆಸರು ಫೇಕ್ ಐ ಡಿ ಇಟ್ಕೊಂಡು ಮಾಡ್ತಿದ್ಯಲ್ಲ, ನೀನು ಯಾವಳು, ನೀನು ಯಾವ ಊರಳು, ನಿನ್ನ ಹೆಸರೇನು, ನಿನ್ನ ಜಾತಿ, ಕುಲ, ಗೋತ್ರ ಎಲ್ಲನೂ ತೆರೆದಿಟ್ಬಿಡ್ತಾರೆ. ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಕೊಂಬೇಡ. ನನ್ನ ಕೈಲಿ ಎಲ್ಲನೂ ಮಾಡೋಕ್ಕೆ ಸಾಧ್ಯ. ನನಗೆ ಅದಕ್ಕೆ ಮತ್ತೆ ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಇದ್ದೀನಿ ನಾನು. ಇಷ್ಟೆಲ್ಲ ಆದ್ರೂ ನನ್ನ ಲೈಫಲ್ಲಿ ಇಲ್ಲೇ ಇರಬೇಕು ಅಂತ ಇಲ್ಲೇ ಇದ್ದೀನಿ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಭಯ, ನನ್ನ ಮಗಳು ಒಬ್ಬಳೇ ಇದ್ದಾಳೆ, ಅಯ್ಯೋ ಏನೋ ಎಂತ ಅಂತ ಒಂದೇ ಮಾತು ಹೇಳಿದ್ದೀನಿ, ನೀನು ಏನೂ ಹೆದರ್ಕೋಬೇಡ, ನನಗೇನೂ ಆಗಲ್ಲ, ನಾನು ಚೆನ್ನಾಗಿರ್ತೀನಿ, ನಾನು ಆರಾಮಾಗಿರ್ತೀನಿ. ಸೊ ನಾನು ನನ್ನ ಅಪ್ಪ ಅಮ್ಮನ ಮನೆ ಇದ್ದಾಗ ಅಪ್ಪ ಅಮ್ಮನ ಜವಾಬ್ದಾರಿ ಗೈಸ್. ನಂಗೆ ಏನೇ ಆದ್ರೂ ಅವರೇ. ಓಕೆ, ಇಲ್ಲಿದ್ದಾಗ ಇಲ್ಲೇನೇ ಆದ್ರೂ ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನನಗೇನೂ ಆಗಲ್ಲ ಗೈಸ್. ಅಷ್ಟು ಹೆದರಿಕೆ ಇಟ್ಕೊಂಡು ನಾನು ಇಷ್ಟು ಸುಲಭಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನೋ ಹೇಳಿದಾಳೆ, ನಾನು ಹಳೆಯ ವೀಡಿಯೋ ಗೈಸ್, ಒಂದು ವರ್ಷದ ಹಿಂದೆ ಹಾಕಿರೋ ವೀಡಿಯೋ. ನನ್ನ ಗಂಡ ಸತ್ತೋದ 5 ತಿಂಗಳಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 1-1.5 ತಿಂಗಳು ಹೆಚ್ಚು ಕಡಿಮೆ ನಾನು ಆ ವೀಡಿಯೋ ಹಾಕಿರೋದು, ನನ್ನ ಗಂಡ ಹೇಗೆ ಸತ್ತರು ಅಂತ. ಅಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಕಂಪ್ಲೀಟಾಗಿ ಹೇಳಿಲ್ಲ. 26 ನಿಮಿಷ ಏನೋ ಇದೆ ವೀಡಿಯೋ. ನಾನು ಕಂಪ್ಲೀಟಾಗಿ ಏನೋ ನಾನು ಹೇಳ್ಕೊಂಡೇ ಇಲ್ಲ. ಅವರು ಡ್ರಿಂಕ್ಸ್ ಮಾಡ್ತಿದ್ರು ಅಂತ ನಾನು ಹೇಳಿದ್ದೀನಿ, ಓಕೆನಾ. ಡಾಕ್ಟರ್ ಹೇಳಿದ್ದು ಡ್ರಿಂಕ್ಸ್ ಮಾಡಿ ಜಾಸ್ತಿ ಲಿವರು ಹಾಳಾಗಿದೆ, ಅದರಿಂದ ಮಲ್ಟಿ ಆರ್ಗನ್ ಇನ್ಫೆಕ್ಷನ್ ಆಗಿ ಕಿಡ್ನಿನೂ
ಕೂಡ ಫೇಲ್ ಆಗಿದೆ, ಲಂಗ್ಸು ಕೂಡ ಹೋಗಿದೆ ಅಂತ. ಆ್ಯಂಡ್ ಇನ್ನೊಂದು ಹೇಳಿದ್ರು ಡಾಕ್ಟ್ರು, ಯಾವುದೋ ಒಂದು ಕೇರಳ ಸೈಡ್ದು ಹುಳ ಅವರಿಗೆ ಕಚ್ಚಿದೆ, ಇವರಿಗೆ ನೋಡ್ಕೊಂಡಿಲ್ಲ ಅದನ್ನು, ಅದು ಪಾಯ್ಸನ್ ರೀತಿ ಅವರ ಬಾಡಿಲಿ ವರ್ಕ್ ಆಗಿ ಏನು ಮಾಡಿದೆ ಅಂದರೆ ಒಂದು ಆರ್ಗನ್ನಿಂದ ಇನ್ನೊಂದು ಆರ್ಗನ್ಗೆ ಹರಡ್ತಾ ಹೋಗಿದೆ. ಫಾರ್ ಎಕ್ಸಾಂಪಲ್ಲು ಏನು ನಮ್ಮ ಬಾಡಿ ಒಳಗಡೆ ಇರುತ್ತೆ ಆರ್ಗನ್ಸು, ಅದರಿಂದ ಒಂದಕ್ಕೆ ಸ್ಪ್ರೆಡ್ ಆಗಿ ಪ್ರತಿಯೊಂದು ಆರ್ಗನ್ಸು ಬರೀ ಕುಡಿಯೋದ್ರಿಂದ ಅವರಲ್ಲಿ ಇದ್ದಿದ್ದು 33,000 ಏನು ವೈರಸ್ ಅಂತನ ಏನು ಅದೇನೋ ನನಗೆ ಗೊತ್ತಾಗ್ತಾ ಇರೋಲ್ಲ, 33,000 ಅವ್ರ ಬಾಡಿಲಿ ಇದ್ದಿದ್ದು ಏನು ವೈರಸ್ ಅಂತನ ಏನೋ ಹೇಳಿದ್ರಪ್ಪ ಡಾಕ್ಟ್ರು, ನಂಗೆ ಮರ್ತೋಗೈತೆ. 33,000 ಇದ್ದಿದ್ದು. ಅವ್ರು ಅಷ್ಟು 4-5 ದಿನ ಟ್ರೀಟ್ಮೆಂಟ್ ಕೊಟ್ಟರು ನನ್ನ ಗಂಡನ ಬಾಡಿಲಿ ಬರೀ 3,000 ಅಷ್ಟೇ ಕಡಿಮೆ ಆಗಿದ್ದು, ಇನ್ನು 30,000 ಚಿಲ್ಲರೆ ಇತ್ತು. ಡಾಕ್ಟ್ರ್ ಹೇಳಿದ್ದು ಒಂದೇ, ಇಷ್ಟು ಕುಡಿದ್ರೂ ಅಷ್ಟು ಕುಡಿದ್ರೂ ಈ ಲೆವೆಲ್ಲಿಗೆ ಏನು ಹೇಳ್ತಾರೆ ಬಾಡಿಲಿ ಹಾಳಾಗಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಹುಳ ಕಚ್ಚಿರೋದಂತೂ ಸತ್ಯ. ಆ ಹುಳದಿಂದ ಪಾಯ್ಸನ್ನು ಮಿಕ್ಸ್ ಆಗಿದೆ, ಇವರು ಡ್ರಿಂಕ್ಸ್ ಮಾಡಿದ್ದಾರೆ, ಎಲ್ಲ ಒಟ್ಟಿಗೆ ಆಗಿ ಈ ಥರ ಆಗಿದೆ ಅಂತ ಡಾಕ್ಟ್ರ್ ಹೇಳಿದ್ದು. CEG ಹಾಸ್ಪಿಟಲ್ ಒಂಟಿಕೊಪ್ಪ ಮೈಸೂರಲ್ಲಿ ಹೇಳಿದ್ದು ಇದು ಮಾತು, ಆಯಿತಾ. ಇಷ್ಟು ಆಗಿದೆ. ನಾನು ನನ್ನ ಹಳೆ ವೀಡಿಯೋಸಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು, ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹೋಗಿ ನೋಡಿ, ನಿಮಗೆ ಡೌಟ್ಗಳಿರೋರು. ಅವಳು ಹೇಳಿದಾಳೆ, ನಾನು ಕಮೆಂಟಿಗೆ ರಿಪ್ಲೈ ಕೊಟ್ಟಿಲ್ವಂತೆ. ಡಾಕ್ಟ್ರ್ ಹೇಳಿದ್ರು ಲಿವರ್ ಹಾಳಾಗಿ ನಿಮ್ಮ ಗಂಡ ಡ್ರಿಂಕ್ಸ್ ಮಾಡಿದ್ರಿಂದ ಡೆತ್ ಆದರು ಅಂತ. ತುಂಬ ಜನ ಹೌ ಮೆನಿ ಪೀಪಲ್ಸ್ ಅಂತ ಏನೋ ಇಂಗ್ಲೀಷಲ್ಲಿ ಹಾಕೊಳ್ಳಪ್ಪ, ಇಂಗ್ಲೀಷ್ ಕುಟ್ಟವಳೆ ಅವಳು, ಕೇಳಿದ್ದಾರೆ, ನೀವೇನಕ್ಕೆ ರಿಪ್ಲೈ ಕೊಟ್ಟಿಲ್ಲ, ಏನಕ್ಕೆ ಕುಡಿದ್ರು, ನೀವು ಹೆಂಡತಿಯಾಗಿ ಕುಡಿಯೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಲಿಲ್ವಾ ಅಂತ ಹೇಳಿದ್ದಾಳೆ ಅವಳು. ಈಗ ಯಾವ ಹೆಂಡತಿ ಆದರೂ ತಾನೆಯ ಅವ್ನು ಎಷ್ಟೇ ಕೆಟ್ಟವನಾದ್ರೂ ಕುಡಿ ನೀನು ಕುಡಿದು ಸತ್ತೋಗು ಅಂತ ಹೇಳ್ತಾಳ. ಕುಡಿಬೇಡ ಕಣಪ್ಪ, ನಿನ್ನ ಹೆಂಡತಿ ಮಕ್ಕಳಿದ್ದಾರೆ, ಮಗಳು ಚಿಕ್ಕವಳು, 3 ವರ್ಷದ ಹೆಣ್ಣು ಮಗಳು ಅಂತ ಹೇಳ್ತಾರೆ. ಇವಳಿಗೆ ಏನು ಗೊತ್ತು, ಇವಳಿಗೆ ಏನು ಗೊತ್ತು, ಇವಳಿಗೆ ನಾನು ಎಷ್ಟು ಕಷ್ಟಪಟ್ಟೆ ನನ್ನ ಗಂಡನ್ನ ಉಳಿಸ್ಕೊಳ್ಳೋಕ್ಕೆ ಅವತ್ತು ಎಷ್ಟು ಬಡ್ಕೊಂಡೆ ಹಾಸ್ಪಿಟ್ಲಲ್ಲಿ. ಇಲ್ಲಿ ಇಡೀ ಊರು ಜನ ನೋಡಿದರೆ ನನ್ನ ಹಾಸ್ಪಿಟ್ಲು ನನ್ನ ಗಂಡನ ಮಣ್ಣು ಮಾಡೋ ಟೈಮಲ್ಲಿ ನಾನು ಯಾವ ಥರ ಹುಚ್ಚಿ ಥರ ಆಗಿದೆ ಅಂತ ಹೇಳಿ. ಅದಲ್ದೇ ನಾನು ಏನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನಾನು ನನ್ನ ಗಂಡ ಇದ್ದಾಗ ಊರವ್ರಿಗೆಲ್ಲ ಹೇಳಬೇಕಿತ್ತ ನಾನು. ಒಳ್ಳೆ ಮಾತಲ್ಲಿ ಹೇಳ್ದೆ, ನನ್ನ ಗಂಡ ಸಾಯೋದು ಒಂದು 2 ತಿಂಗಳು ನನಗೆ ತುಂಬ ಒಂಥರ ಡಿಪ್ರೆಷನಲ್ಲಿದ್ದ. ಅಳೋನು, ಅವನಿಗೆ ಕೆಲವೊಂದು ಮುಖವಾಡಗಳು ಗೊತ್ತಾಯಿತು, ನಾನು ಅವ್ರಿಗೆ ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಇವತ್ತು ನೋಡು ಎಲ್ಲ ಕೈ ಬಿಟ್ಬಿಟ್ರೆ ಹಾಗೆ ಹಿಂಗೆ ಸಮಥಿಂಗ್ ಎಲ್ಲ ಹೇಳಿದ್ದಾರೆ. ನನಗೆ ಮತ್ತೆ ಎಳ್ಕೊಂಡು ಹಿಂದಿನಕ್ಕೆ ಹೋಗೋದು ಇಷ್ಟ. ನಾನು 2026ರಿಂದ ಹೇಳಿದೆ, ನಾನು ಯಾರ ಬಗ್ಗೆನೂ ಮಾತಾಡೋಲ್ಲ, ನನಗೆ ಯಾರ ವಿಚಾರನೂ ಬೇಕಾಗಿಲ್ಲ, ನಂದು ನನ್ನ ಮಗಳದು ನನ್ನ ಲೈಫು ನನ್ನ ಕೆಲಸ ನನ್ನ ಯೂಟ್ಯೂಬ್ ಅಷ್ಟೇ ಅಂತ. ಬಟ್ ಇವಳು ಯಾವಳ ಹಾಳಾದವಳಿಂದ ನನಗೆಲ್ಲ ರೀಕಾಲ್ ಆಗ್ತಾ ಇದೆ. ಓಕೆನಾ, ನಾನು ಯಾರ ಸುದ್ದಿನೂ ಹೇಳಲ್ಲ ಗೈಸ್ ಇವಾಗ, ಆಯಿತಾ. ನಾನು ನನ್ನ ಗಂಡನಿಗೆ ಹೇಳಿದ್ದೆ, ನೋಡು ಕುಡಿಬೇಡ, ಏನು ಕುಡಿತೀಯಾ ಬೇಡ ಅಂತ ಅವರು ಸ್ಟಾಪ್ ಮಾಡಿದ್ರೆ ನೀನು ಸ್ಟಾಪ್ ಮಾಡು, ನಿನ್ನ ಹೆಂಡತಿ ಮಕ್ಕಳವ್ರೆ ಏನು ಕುಡಿತೀಯ ನಾನು ಹೇಳಿದ್ದೀನಿ. ಜಗಳ ಮಾಡಿ ಹೇಳಿದೆ, ನೀವು ಜಗಳ ಮಾಡಿ ನಾನು ಸ್ಟ್ರಿಕ್ಟ್ ಮಾಡಿದ್ರೆ ಕೇಳ್ತೇನೆ ಅಂತ. ಓಕೆ, ಜಗಳ ಮಾಡಿದ್ರೆ ಕೇಳಿದೆ, ಹತ್ಕೊಂಡು ಹೇಳಿದೆ, ಅವ್ನು ಕಾಲ್ಗೊಂದು ಬೀಳೋದು ಬಾಕಿ. ನೋಡು ಬೇಡ, ಚಿಕ್ಕ ವಯಸ್ಸು, ನಿನಗೂ ಚಿಕ್ಕ ವಯಸ್ಸು, ನನಗೂ ಚಿಕ್ಕ ವಯಸ್ಸು, ನನ್ನ ಮಗಳು ಬರೀ 3 ವರ್ಷ, ಒಂದು ಗೊತ್ತಾದರೆ ಒಂದು ಗೊತ್ತಾಗಲ್ಲ. ಹೊತ್ಕೊಂಡು ಕರ್ಕೊಂಡು ಹೇಳಿದೆ. ನಮ್ಮ ಮನೇಲೂ ಒಬ್ಬ ಇದ್ದ, ನಾನು ಈಗ ಅವನು ಇವತ್ತು ಮಾತಾಡ್ತಾ ಇಲ್ಲ ನಮ್ಮ ಜೊತೆ. ಸೊ ಆಲ್ರೆಡಿ 1 ವರ್ಷ ಆಯಿತು ಅವನು ನನ್ನ ಮಗಳ ಜೊತೆ ಮಾತಾಡೋದು ಬಿಟ್ಟು. ಹಾಗಾಗಿ ಅವ್ನ ವ್ಯಕ್ತಿ ಹೆಸರು ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಸ್ವಂತ ತಮ್ಮನ ಥರ ಸಾಕೊಂಡಿದ್ದೋ ನಾವು. ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಮನೇಲಿದ್ದ. ನನ್ನ ಗಂಡ ಸ್ವಂತ ತಮ್ಮನೂ. ನನಗೂ ಯಾರೂ ತಮ್ಮದಿರಿರಲಿಲ್ಲ, ತಂಗಿ ಮಾತ್ರ ಇದ್ದರು. ನಾನು ತಮ್ಮ ಅಂತಲೇ ಭಾವಿಸ್ತಾ ಇದ್ದೆ. ಅವನು ಕೂಡ ನನ್ನ ಗಂಡನ, ನನ್ನ ಮಗಳನ್ನ ತುಂಬ ಗೌರವದಿಂದ ನೋಡ್ತಿದ್ದ, ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದ. ನಾವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಚೆನ್ನಾಗಿದ್ದ. ಆ್ಯಂಡ್ ಅವ್ನಿಗೂ ಗೊತ್ತು ನನ್ನ ಗಂಡ ಏನಕ್ಕೆ ಹಂಗೆ ಆಡ್ತಾ ಇದ್ದ ಅಂತ. ಬಟ್ ಆ ವ್ಯಕ್ತಿ ಇವತ್ತು ಮಾತಾಡ್ತಾ ಇಲ್ಲ. ಅವ್ರ ಹೆಸರು ತೊಗೊಂಡು ಸುಮ್ಮನೆ ಅವ್ನಿಗೆ ಪ್ರಾಬ್ಲಮ್ ಆಗೋದು ನನಗೆ ಇಷ್ಟ ಇಲ್ಲ. ಆ್ಯಂಡ್ ನಾನು ಜಗಳ ಮಾಡಿದೆ, ಒಳ್ಳೆ ಮಾತಲ್ಲಿ ಹೇಳಿದೆ, ಕರೆದು ಹೇಳಿದೆ. ಒಬ್ಬ ಹೆಂಡತಿಯಾಗಿ ನಾನು ಇನ್ನೇನು ಮಾಡ್ಬೋದು. ನಾನು ನನ್ನ ಮಗಳು ರೂಮಲ್ಲಿ ಮಲ್ಕೊತಿದ್ದವಳು. ಒಂದು ದಿನ ನೀವು ನಂಬಲ್ಲ, ಕೆಲವೊಂದು ದಿನ ಹೇಳೋಕ್ಕಾಗಲ್ಲ ಗೈಸ್ ಮೀಡಿಯಾದಲ್ಲಿ. ಬಟ್ ಈ ಲೋಫರ್ಗಳಿಂದ ಕೆಲವೊಂದು ಹೇಳಲೇಬೇಕಾಯ್ತು. ಹಾಲಲ್ಲಿ ಬಂದು ಆ ಹುಡುಗ ಇದ್ನಲ್ಲ, ಅವ್ನು ಹಾಲಲ್ಲಿ ಮಲ್ಕೊಳ್ಳೋನು. ಇದು ಸೋಫಾ ಸೆಟ್ ಇತ್ತು, ಸೋಫಾ ಮೇಲೆ ನಾನೇನು ಮಾಡಿದೆ ಗೊತ್ತಾ, ಹಾಲಲ್ಲಿ ಬಂದು ಚಾಪೆ ಹಾಸ್ಕೊಂಡು ಮಲ್ಕೊಂಡೆ. ನೀನು ಹಿಂಗೆ ಡ್ರಿಂಕ್ಸ್ ಮಾಡ್ತಾಯಿದ್ರೆ ನಾನು ರೂಮ್ ಒಳಗಡೆ ಬಂದು ಮಲ್ಕೊಳ್ಳಲ್ಲ. ನಿಂಗೆ ಯಾವ ಥರ ಹೇಳಬೇಕು ಅತ್ತು ಹೇಳಿದೆ. ಕೂರಿಸ್ಕೊಂಡು ನಾನು ಏನಾದರೂ ಅವ್ನಿಗೆ ಬೇಜಾರಾದ್ರೆ ನಾನು ತೊಡೆ ಮೇಲೆ ಮಲ್ಕೊಂಡು ಹೇಳೋನು. ಆಗ ಒಳ್ಳೆ ಮಾತಲ್ಲಿ ಒಂದು ಮಗುಗೆ ಹೇಳೋ ಥರ ಹೇಳಿದೆ, ಜಗಳ ಮಾಡಿ ಹೇಳಿದೆ, ಬೈದು ಹೇಳಿದೆ. ಆಮೇಲಿಂದ ಇದೊಂದು ಲಾಸ್ಟು ಒಂಥರ ನನಗೆ ಲಾಸ್ಟ್ ಎಂಡ್ ಇದು ಅಂತ ಹೇಳ್ಬೋದು. ಹೊರಗಡೆ ಬಂದು ಮಲ್ಕೊಂಡೆ. ನೋಡು, ನೀನು ಹಿಂಗೆ ಡ್ರಿಂಕ್ಸ್ ಮಾಡ್ತಾಯಿದ್ರೆ ನನಗೆ ಯಾವ ಥರ ಹೇಳೋದು ನಂಗೆ ಗೊತ್ತಿಲ್ಲ. ನೀನು ಅರ್ಥ ಮಾಡ್ಕೊಬೇಕು. ನಿನ್ನ ಪರಿಸ್ಥಿತಿ ಏನು. ಅವನಿಗೆ ಫೈನಾನ್ಷಿಯಲಿ ನಮಗೆ ತುಂಬ ವೀಕ್ ಆಗಿದ್ದು, ಅಂದರೆ ಟೆನ್ಷನ್ ತೊಗೊಂಡ. ಅವ್ನು ಬೆಳಗ್ಗೆ ಹೋದರೆ ಸಂಜೆ ಬರೋನು ಹೋಟ್ಲಿಗೆ. ನನ್ನ ಮಗು ನೋಡ್ಕೊಂಡು ಮನೇಲಿದ್ದೆ. ನಾನು ಒಬ್ಬಳೇ ಕಾರಣ ಅಂತ ಏನಕ್ಕೆ ನಾನು ಆನ್ಸರ್ ಮಾಡ್ತಾಯಿಲ್ಲ ಅಂದರೆ ನಾನು ಆನ್ಸರ್ ಮಾಡಿದ್ದೀನಿ. ಈಗ ಎಷ್ಟು ಕಮೆಂಟ್ಗೆ, ಫಸ್ಟು ಕಮೆಂಟ್ಸ್ಗಳಿಗೆ ನಾನು ಒಂದು 20-30ಗೆ ರಿಪ್ಲೈ ಮಾಡಿದ್ದೀನಿ. ಅಲ್ಲಿ ಹೆಚ್ಚು ಕಡಿಮೆ 400 ಕಮೆಂಟ್ಸ್ಗಳಿದ್ದಾವೆ ಗೈಸ್. 400 ಕಮೆಂಟ್ಸ್ಗೆ ನಾನು ಹೆಂಗೆ ರಿಪ್ಲೈ ಕೊಡೋಕ್ಕಾಗುತ್ತೆ?
ಅಂದರೆ ಅದು ಅಲ್ಲದೆ ನಾನು ಆ ವಿಡಿಯೋ ಮಾಡಿದಾಗ ಯಾವ ಲೆವೆಲು ಡಿಪ್ರೆಷನಲ್ಲಿದ್ದೆ ಅಂದರೆ ಆ ವಿಡಿಯೋ ಮಾಡಿರೋದು ಕೂಡ ನನ್ನ ರೂಮಲ್ಲಿ ನನ್ನ ಗಂಡನ ಮನೇಲೆ. ವಿಡಿಯೋ ಮಾಡೋದೇನೋ ಮಾಡಿದೆ, ನಾನು ಎಷ್ಟು ತಲೆನೋವು ಬಂದು 3 ದಿನ ತಲೆನೋವು ಬಂದು ಸತತವಾಗಿ ನಿದ್ದೆ ಮಾಡಿಲ್ಲ. 10 ಗೊತ್ತಾ ಆ ವಿಡಿಯೋ ಮಾಡಿದ ದಿನ. ಎಷ್ಟು ಜನಕ್ಕೆ ಅಂತ ರಿಪ್ಲೈ ಕೊಡೋಕ್ಕಾಗುತ್ತೆ? ಆ್ಯಂಡ್ ನಮಗೇನು ಬೇರೆ ಕೆಲಸ ಇಲ್ವಾ, ನಮಗೇನು ಫ್ಯಾಮಿಲಿ ಇರಲ್ವ, ನಮಗೆ ಪರ್ಸ್ನಲ್ ಕೆಲಸಗಳಿರಲ್ವ, ಎಲ್ಲದಕ್ಕೂ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಆ್ಯಂಡ್ ಆ ವಿಚಾರನ ಸರಿ ಆಯಿತು ಬಿಟ್ಬಿಡೋಣ, ನಾನು ಎಳ್ಕೊಂಡು ಹೋಗೋದು ಬೇಡ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಪ್ರತಿಯೊಂದು ಕಮೆಂಟ್ಗೂ ವೀಡಿಯೋ ಮಾಡ್ಕೊಂಡು ಕೂತ್ಕೋಬೇಕು ಅನ್ನೋದಾದರೆ ನಾನು ಡೈಲಿ ವ್ಲಾಗ್ಸ್ ಮಾಡೋಂಗೆ ಇಲ್ಲ. ನಿಮ್ಮ ಕಮೆಂಟ್ಗಳನ್ನ ತೊಗೊಂಡು ವೀಡಿಯೋ ಮಾಡ್ಕೊಂಡೆ ನಾನು ವ್ಯೂಸ್ ತಗೋಬೋದು. ಇವಳು ಯಾವಳ ಹೇಳ್ತಾಳೆ ನನ್ನ ಕಮೆಂಟ್ನ ನೀನು ವೀಡಿಯೋ ಮಾಡಾಕ್ತೀಯ ಅಂತ ನನಗೆ ಗೊತ್ತು, ತಗೋ ವ್ಯೂಸ್ ತಗೋ, ಏನು ಇವ್ರ ಅಪ್ಪನ ಮನೆಯಿಂದ ನಾನು ತಗೋತಾ ಇದ್ದೀನಿ ಅನ್ನಂಗೆ. ನನಗೆ ಗೊತ್ತು ಇವತ್ತು ರಾತ್ರಿ ಅದು ಡೈಲಿ ವ್ಲಾಗ್ ಹಾಕಿದ್ರೆ ಗೊತ್ತಾಗುತ್ತೆ. ಗೋಪಿ ಅಣ್ಣವ್ರ ಮನೆಗೆ ಬಂದಾಗ 9:15, ನಾನು ಮಲ್ಕೊಂಡಾಗ 10 ಗಂಟೆ, ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ಇವತ್ತು 6 ಗಂಟೆಗೆ ಎದ್ದು ನಮ್ಮಮ್ಮ ಎಲ್ಲನೂ ಮಾಡಿಟ್ಟಿತ್ತು, ಪಲಾವು ಗಿಲಾವು ಪ್ರತಿಯೊಂದು ಮಾಡಿಟ್ಟಿತ್ತು, ಎಲ್ಲನೂ ಹಾಕ್ಕೊಂಡು ಮನೆ ಬಿಟ್ಟಾಗ 7 ಗಂಟೆ. ಅಲ್ಲಿಂದ ಯಾರ್ದೋ ಬೈಕ್ ಸಿಕ್ತು, ಬೈಕಲ್ಲಿ ಸಾಲಿಗ್ರಾಮಕ್ಕೆ ಬಂದು ಸಾಲಿಗ್ರಾಮದಿಂದ 7:15 ರಾಮನಾಥ್ಪುರ ಕೊಣ್ಣೂರು ಗಾಡಿ ರೆಡಿ ಇತ್ತು. 7:15 ಬಸ್ ಹತ್ತಿದಳು, 8 ಗಂಟೆ ಕರ್ಕೊಬಂದು ರಾಮನಾಥ್ಪುರಕ್ಕೆ ಕೊಟ್ಟರು. ರಾಮನಾಥ್ಪುರದಿಂದ 8 ಗಂಟೆ ಬಸ್ಸು ಬೆಟ್ಟದಪುರ ಬಸ್ ರೆಡಿ ಇತ್ತು. ಗಂಗೂರು ಗೇಟಿಗೆ ಬಂದು ಗಂಗೂರು ಗೇಟಲ್ಲಿ ನಡ್ಕೊಬತ್ತಾ ಇದೆ. ಅಲ್ಲಿಂದ ಒಂದು ಅಪ್ಪ ಬಂದರು, ನಂಗೆ ಗೊತ್ತಿರೋರು, ಬರ್ತೀಯವ ಅಂದರು. ಹ್ಞೂ ಅಪ್ಪ ಬರ್ತೀನಿ ಅಂದ್ಬಿಟ್ಟು ಆ ಅಪ್ಪ ನಮ್ಮ ಮನೆ ತಕ್ಕ ಬಿಟ್ಕೊಡ್ತು. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಓಡಾಡ್ತೀನಿ. ನನ್ನ ಮಗಳು ಈಗ ನಾನು ಇಲ್ಲಿಗೆ ಬಂದಾಗ ನನ್ನ ಮಗಳ ಅಲ್ಲೇ ಹೊತ್ಕೊಂಡು ಫೋನ್ ಮಾಡೋಳೆ, ನಂಗೆ ಅಮ್ಮ ಬೇಕು ಅಂತ. ನಮ್ಗೆ ಎಷ್ಟೊಂದು 100 ಟೆನ್ಷನ್ಗಳಿರ್ತವೆ, ಎಲ್ಲರಿಗೂ ರಿಪ್ಲೈ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಅಲ್ಲ ನೀವು ಹೇಳಿ, ಈಗ ನನಗೆ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಹಾಕೋರೆ ನನ್ನ ಥರ ಪರಿಸ್ಥಿತಿಲಿರೋರು, ಗಂಡ ಇದ್ದು ಕೂಡ ಇಲ್ಲದೆ ಇದ್ದಂಗೆ ಬದುಕ್ತಾ ಇರೋರು, ಆ್ಯಂಡ್ ಗಂಡ ನನ್ನ ಥರ ಡೆತ್ ಆಗಿ ವಿಡೋ ಆಗಿ ಚಿಕ್ಕ ಮಕ್ಳು ಇಟ್ಕೊಂಡು ಬರ್ತಿರೋರು. ನೀವು ಹೇಳಿ, ಬೇಜಾರು ಮಾಡ್ಕೋಬೇಡಿ, ನನ್ನೊಬ್ಳು ಪರವಾಗಿ ಅಂತ ಅಲ್ಲ, ನಿಮ್ಗಳ ಪರವಾಗೂ ಹೇಳಿ, ಯಾವ್ದಾದ್ರು ಒಬ್ಳು ಹೆಂಡ್ತಿ ಗಂಡಂಗೆ ನೀನು ಕುಡಿ ಸತ್ತೋಗು ಅಂತ ಬಿಟ್ಬಿಡ್ತಾಳ? ನಾನಿವತ್ತು ಹೇಳ್ತೀನಿ, ನಾನು ಪೂಜೆ ಮಾಡೋ ನನ್ನ ರಾಯರ ಮೇಲಾಣೆ, ನನ್ನ ಗಂಡನ್ನ ಪ್ರಾಮಾಣಿಕವಾಗಿ ಬದುಕಬೇಕು, ಅವನು ಉಳ್ಕೋಬೇಕು ಅಂತ ಹಾಸ್ಪಿಟ್ಲಲ್ಲಿ ನನ್ನ ಕಡೆಯಿಂದ ದೇವ್ರಿಗೆ ಮಾಡೋದು, ಬೇಡ್ಕೊಳ್ಳೋದು, ಪ್ರೇಯರ್ ಮಾಡೋದು ಎಲ್ಲನೂ ಮಾಡಿದ್ದೀನಿ. ಆ್ಯಂಡ್ ಅವ್ನು ಕುಡಿಬೇಕಾದ್ರೂ ಅಷ್ಟೇ, ನಾನು ಪೂಜೆ ಮಾಡೋ ರಾಯರ ಮೇಲಾಣೆ, ನಾನು ಅವ್ನು ಕುಡಿಬೇಕಾದ್ರೂ ಕುಡಿಬೇಡ ಅಂತ ನಾನು ಹೆಂಡತಿಯಾಗಿ ಎಷ್ಟು ನನ್ನ ಕಡೆಯಿಂದ ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೀನಿ. ಈ ಮಾತು ಸುಳ್ಳಾದರೆ ಆ ರಾಯರು ನನ್ನ ನಾಲ್ಗೆನೇ ಕಿತ್ಕೊಬಿಡ್ಲಿ ಬೇಕಾದರೆ. ಈ ಬೇವರ್ಸಿಗೋಸ್ಕರ ನನ್ನ ಪೂಜೆ ಮಾಡೋ ನನ್ನ ರಾಯರ ಮೇಲೆ ಹಣೆ ಇಡಬೇಕು ಅಂತ ಏನಿಲ್ಲ ನನಗೆ. ಒಬ್ಳು ಹೆಂಡತಿಯಾಗಿ ಅವನು ಒಂದೇ ಒಂದು ದಿನ ಗೈಸ್, ಅವ್ನು ಇವತ್ತಿಗೂ ಹೇಳ್ತೀನಿ, ನನ್ನ ಗಂಡ ಒಳ್ಳೆಯವನು, ಬಟ್ ಸ್ವಂತ ಬುದ್ಧಿ ಇರಲಿಲ್ಲ ಅವನಿಗೆ. ನನ್ನ ಹೆಂಡತಿ ಮಕ್ಕಳು ನೋಡ್ಕೊಂಡು ನಾನು ಜೀವನ ಮಾಡಬೇಕು ಅನ್ನೋದು ಇರಲಿಲ್ಲ ಅವನಿಗೆ. ಆಯಿತಾ, ಮದುವೆ ಆದ ತಕ್ಷಣ ಯಾವುದೇ ಹೆಣ್ಣು ನಿನ್ನ ಫ್ಯಾಮಿಲಿ ಬಿಟ್ಬಿಡು ಅಂತ ಹೇಳೋದಿಲ್ಲ. ಅವ್ರಿಗೆ ಮಾಡ್ತಾ ಇದೀಯಾ ಸರಿ, ನಿನ್ನ ಹೆಂಡತಿ ಮಕ್ಕಳು ಅಂತ ಬಂದಿದ್ದಾರಲ್ವಾ, ಅವ್ರಿಗೂ ನೀನು ಮಾಡಬೇಕು. ನೀನು ಆ ಕಡೆಗೆ ಹೋಯ್ತೀನಿ ಅನ್ನೋದಾದರೆ ಏನಕ್ಕೆ ಮದುವೆ ಅದೇ, ಏನಕ್ಕೆ ಮಕ್ಕಳು ಮಾಡಿಕೊಂಡೆ? ಸರಿಯಪ್ಪ, ಅವ್ರಿಗೂ ಮಾಡು, ನನಗೂ ನೀನು ಮಾಡಬೇಕು, ನನ್ನ ಮಗಳಿಗೂ ಮಾಡಬೇಕು ಅಂತ ಅಷ್ಟೇ ನಾನು ಕೇಳ್ತಿದ್ದಿದ್ದು. ಅಷ್ಟು ಬಿಟ್ಟರೆ ಬಿಟ್ಬಿಡು ನೀನು, ನನ್ನ ಹತ್ರನೇ, ನಾನು ಒಬ್ಳ ಹತ್ರನೇ ಇರು ಅಂತ ನಾನು ಯಾವತ್ತೂ ಹೇಳಿಲ್ಲ. ಅವನು ಒಳ್ಳೆಯವನೇ, ಇವತ್ತು ಹೇಳ್ತೀನಿ. ಅವ್ನು ಸತ್ತು ಏಪ್ರಿಲ್ ಬಂದರೆ 2 ವರ್ಷ ಆಯಿತು ಸತ್ತೋಗಿ. ಅವನು ಒಳ್ಳೆಯವನೇ, ಸ್ವಂತ ಬುದ್ಧಿ ಇರಲಿಲ್ಲ. ಸ್ವಂತ ಬುದ್ಧಿ ಯಾವಾಗ ಬತ್ತು ಗೊತ್ತಾ? ಅವ್ನು ಸಾಯೋದು 2 ತಿಂಗಳು ಅನ್ನಂಗೆ ಬತ್ತು. ನನ್ನ ಹತ್ರ ಪ್ರತಿಯೊಂದು ಹೇಳ್ಕೊಂಡು ಹೊತ್ತ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನನಗೆ ಇವತ್ತು ಹಿಂಗಾಯಿತು, ಹಿಂಗಾಯಿತು. ಸರಿ ಬಿಡು, ಆಗಿದ್ದನ್ನು ನಾವೇನು ಮಾಡೋಕ್ಕಾಗಲ್ಲ. ನೀನು ಒಳ್ಳೆ ಬುದ್ಧಿ ಕಲ್ತ್ಕೊ, ನಾವು ದುಡಿಯೋಣ, ನಾವು ದುಡಿದು ನನ್ನ ಮಗಳಿಗೆ ಏನು ಬೇಕು ನಾವು ಮಾಡ್ಕೊಂಡು ಹೋಗೋಣ ಅಂತ. ಅವನು ಬುದ್ಧಿ ಬತ್ತು. ಬಟ್ ಅವನಿನ್ನೇನು ಎಲ್ಲ ಕಲ್ತ್ಕೊಂಡು ನಮ್ಮ ಲೈಫ್ನ ನಾವು ಒಂದು ಹಂತಕ್ಕೆ ತಂದು ಬದುಕಬೇಕು ಅನ್ನೋಷ್ಟರಲ್ಲಿ ದೇವರು ಅವನ್ನ ಕಿತ್ಕೊಂಡ. ಏನು ಮಾಡೋಕ್ಕಾಗುತ್ತೆ? ಈಗ ಅವ್ನು ಸತ್ತೋದ ಅಂತ ಈಗ ನಾನು ಸಾಯನ ಅಂದ್ಕೊಂಡು ನಾನು 6 ತಿಂಗಳು ಡಿಪ್ರೆಷನಲ್ಲಿದ್ದೀನಿ. ನನ್ನ ಕಷ್ಟ, ನನ್ನ ನೋವು ನನಗೆ ಗೊತ್ತು. ಇವಳು ಯಾವಳೋ ಕಿತ್ತೋದೊಳಗೆಲ್ಲ ಗೊತ್ತಿರೋದು. ಸುಮ್ಮನೆ ಯಾಕೆ ಕಮೆಂಟ್ ಹಾಕ್ತೀಯ? ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಗೊತ್ತಿದೆಯಾ? ನನ್ನ ಹತ್ರದಿಂದ ನೀನು ನೋಡಿದ್ಯಾ? ನಾನು ಪ್ರತಿಯೊಂದು ಗೊತ್ತಾ? ನಾನು ವೀಡಿಯೋದಲ್ಲಿ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋತೀಯಾ? ದಯವಿಟ್ಟು ಬಾ, ನನ್ನ ಮನೇನ ನಿನಗೆ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡು. ನಿನ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ನಾನೇ ಅಡ್ರೆಸ್ ಕೊಡ್ತೀನಿ. ಬಾ ನನ್ನ ಮನೆಗೆ. ಅದೇನು ಮಾಡಿದ್ದೀನಿ ನೀನು ನನಗೆ ಗೊತ್ತಾ? ಹೇಳು. ಗೊತ್ತಿದ್ರೆ ನಿನಗೆ ನನ್ನ ಮನೆಯೂ ಗೊತ್ತಿರುತ್ತಲ್ವ? ದಯವಿಟ್ಟು ಮನೆಗೆ ಬಾ, ನಾನೇ ಕರಿತಾ ಇದ್ದೀನಿ. ನಿನಗೇನು ಗೊತ್ತಿಲ್ವಾ? ಗೊತ್ತಿಲ್ಲದ ಮೇಲೆ ನನಗೆ ಕಮೆಂಟ್ ಮಾಡಬೇಡ. ನೀನು ಗೊತ್ತಿದ್ದು ಮಾಡ್ತಾ ಇದೆಯಾ? ನಿನ್ನ ಒರಿಜಿನಲ್ ಐಡೆಂಟಿಟಿನ ನೀನು ಹೇಳು. ನಿನ್ನ ಬಂಡವಾಳ ಏನು ಅಂತ ನಾನು ಹೇಳ್ತೀನಿ ಅವಾಗ. ಸುಮ್ಮನೆ ಏನು ಗೊತ್ತಾ ಗೈಸ್, ಅವಳು ನನ್ನ ಕಮೆಂಟ್ ಮಾಡ್ತಿರೋಳು ಒಬ್ಳು ಹೆಣ್ಣೋ ಗಂಡೋ ಗೊತ್ತಿಲ್ಲ, ಹುಡುಗಿ ಹೆಸರು ಅಕೌಂಟ್ನ ಕ್ರಿಯೇಟ್ ಮಾಡೋಳು. ಅವಳೊಬ್ಳು ಹೆಣ್ಣಾಗಿದ್ದಿದ್ರೆ ಇನ್ನೊಬ್ರು ಹೆತ್ತಿರೋ ಹೆಣ್ಣುಮಗಳು ಬಗ್ಗೆ ಆ ಥರ ಮಾತಾಡ್ತಿರ್ಲಿಲ್ಲ ಅವಳು. ಇವಳಿಗೆ ಏನು ಗೊತ್ತು? ಇವಳಿಗೆ ನನ್ನ ಲೈಫಲ್ಲಿ ನನ್ನ ಗಂಡ ಹೋದ್ಮೇಲೆ ನಮ್ಮ ಅಪ್ಪ ಸತ್ತು ಬದುಕ್ತು. ನಾನು ಸತ್ತು ಬದುಕಿದ್ದೀನಿ ಇವತ್ತು 1.5 ವರ್ಷದಿಂದ. ನಮ್ಮ ಅಪ್ಪಂಗೆ ಏನಂದ್ರು ಗೊತ್ತಾ? ಕ್ಯಾನ್ಸರ್ ಆಗ್ಬಿಟ್ಟೈತೆ, ಇರಬಹುದು ಸಿಮ್ಟಮ್ಸು ಕ್ಯಾನ್ಸರು ಅಂದರು.
ನಮ್ಮ ಅಪ್ಪಂಗೆ ಎಂಡೋಸ್ಕೋಪಿ ಮಾಡಿಸ್ಕೊಬಂದೆ. ನಮ್ಮಪ್ಪ ಒಂದೇ ಹೇಳಿದ್ದು, ಇಲ್ಲಿ ಸಿಗಾಕೊಂಡಂಗೈತೈತೆ, ಊಟ ಮಾಡೋಕ್ಕಾಯ್ತಿಲ್ಲ ಅಂತ. ಡಾಕ್ಟ್ರ್ ಹೇಳಿದ್ದು ಮೋಸ್ಟ್ಲಿ ಗಂಟ್ಲು ಕ್ಯಾನ್ಸರ್ ಇರ್ಬೋದು ಅಂತ. ಇಲ್ಲಿದ್ದೆ, ನಾನು ಗಂಗೂರಲ್ಲಿದ್ದೆ ಅವತ್ತು. ಹತ್ಕೊಂಡು ಕರ್ಕೊಂಡು, ಅಯ್ಯೋ ನನ್ನ ಗಂಡ ಹೋಗಿ 1 ವರ್ಷ ಆಗಿಲ್ಲ ಇನ್ನು, ನಮ್ಮ ಅಪ್ಪಂಗೆ ಹಿಂಗಂತಾರೋ ಅಂತ ನಾನು ಇಲ್ಲಿಂದ ಅಲ್ಲಿಗೆ ಹೋದೆ. ನಮ್ಮ ಅಪ್ಪಂಗೆ ಏನು ಕಾರಣ ಗೊತ್ತಾ, ನಾನು ಅಳಿಯ ಸತ್ತೋದ್ಮೇಲೆ ಚಿಕ್ಕ ವಯಸ್ಸಿಗೆ ನನ್ನ ಮಗಳು ಹಿಂಗೆ ಭಾಳ ಆಯ್ತಲ್ಲ ಅಂತ ಕುಡಿತಾ ಇದ್ದ. ನಮ್ಮ ಅಪ್ಪ ಮುಂಚೆಯಿಂದಲೂ ಕುಡಿತಾಯಿದ್ರು. ಅಳಿಯ ಸತ್ತೋದ್ಮೇಲೆ 5 ವರ್ಷಕ್ಕೆ ಕುಡಿಬೇಕಾಗಿರೋದು 1 ವರ್ಷಕ್ಕೆ ಕುಡಿದು. ನಮ್ಮ ಅಪ್ಪನ್ನ ಹರ್ಷಾರಾಣಿಲಿ ತೋರಿಸಿದ್ದು 50-60 ಸಾವಿರ ಖರ್ಚು ಮಾಡಿ ನಮ್ಮ ಅಪ್ಪನ್ನ ಉಳಿಸ್ಕೊಂಡು. ದೇವರ ಆಶೀರ್ವಾದ, ಕ್ಯಾನ್ಸರ್ ಇಲ್ಲ, ಏನೋ ಶ್ವಾಸಕೋಶದ್ದು ಪ್ರಾಬ್ಲಮ್ಮು, ಸಿಗರೇಟು ಬೀಡಿ ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ ಅಂತ ಒಂದೇ ಮತ್ತೆ ಹೇಳಿದ್ದು. ನಾನು ಡಾಕ್ಟ್ರ್ ಹತ್ರ ಹತ್ಬಿಟ್ಟಿದ್ದೀನಿ, ಡಾಕ್ಟ್ರೇ ನನ್ನ ಗಂಡ ಇಲ್ಲ, ನಮ್ಮ ಅಪ್ಪಂಗೆ ಏನಾದ್ರು ಕ್ಯಾನ್ಸರ್ ಥರ ಇದ್ದರೆ ದಯವಿಟ್ಟು ಡೈರೆಕ್ಟಾಗಿ ಹೇಳಿ ಅಂತ. ಇಲ್ಲ ಕಣಮ್ಮ, ಕ್ಯಾನ್ಸರ್ ಥರ ಕಾಣ್ತಾ ಇಲ್ಲ, ಶ್ವಾಸಕೋಶದ ಪ್ರಾಬ್ಲಮ್ಮು, ನಿನ್ನ ಗಂಡಂಗೆ ಏನಾಗಿತ್ತಮ್ಮ ಚಿಕ್ಕ ವಯಸ್ಸು ಅಂತ. ಡಾಕ್ಟ್ರ್ ಹತ್ರ ಹತ್ತಿದ್ದೀನಿ ಗೈಸ್. ನಮ್ಮ ಕಷ್ಟ ಎಷ್ಟು ಅಂದರೆ ಅಷ್ಟು ಕಷ್ಟ ದೇವರು ನನಗೆ ಕೊಟ್ಟವನೇ, ಬಟ್ ಅಷ್ಟೇ ಶಕ್ತಿ ಕೊಟ್ಟವನೇ. ಯಾರು ಏನೇ ಅಂದ್ಕೊಂಡ್ರು ನಂದು ತಪ್ಪಿಲ್ವಾ, ನಾನು ಬಗ್ಗಲ್ಲ ಗೈಸ್. ತಪ್ಪಿದ್ಯಾ, ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೋಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೋತೀನಿ. ತಪ್ಪಿಲ್ವಾ, ನೀವು ಯಾರಿಗೂ ನಾನು ತಲೆ ಬಗ್ಗೋದಿಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಪ್ಪಂಗೆ ಆಗ್ತಾ ಇರಲಿಲ್ಲ. ತನ್ನ ಬಾಡಿಲಿ ಏನಾಗುತ್ತೆ ಅಂತ ತನಗೆ ಮಾತ್ರ ಗೊತ್ತಾಗುತ್ತೆ ಹೊರತು ನಿನ್ನ ಪಕ್ಕದಲ್ಲಿರೋರಿಗೆ, ನಿನ್ನ ಎದುರುಗಡೆ ಇರೋರಿಗೆ ಅಥವಾ ನಿನ್ನ ಪ್ರೀತಿಸೋರಿಗೆ ಗೊತ್ತಾಗಲ್ಲ. ಬಿಕಾಸ್ ನಾವು ಮನುಷ್ಯರು, ನಾವೇನು ದೇವರಲ್ಲ ಗೈಸ್. ನಮ್ಮ ಅಪ್ಪ ನನಗೆ ಈ ಥರ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಕ್ಕೆ ನಾವು ಚೆಕ್ ಮಾಡಿಸಿ ತೋರಿಸಿ ಎಲ್ಲ ಆಗಿ ನಮ್ಮ ಅಪ್ಪಾಜಿನೇ ನಾವು ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀವಿ. ಡಾಕ್ಟ್ರ್ ಅಂದರು, ಇನ್ನೊಂದು 2 ತಿಂಗಳು ಹಿಂಗೆ ಕುಡಿತಾ ಇದ್ದರೆ, ಬೀಡಿ ಸೇರ್ತಾಯಿದ್ರೆ ನಿಮ್ಮಪ್ಪ ಸತ್ತೋಗೋನು ಅಂತ. ಇವತ್ತಿಗೆ 5 ತಿಂಗಳಾಯಿತು ನಮ್ಮ ಅಪ್ಪಾಜಿ ಡ್ರಿಂಕ್ಸ್ ಮಾಡ್ತಾಯಿಲ್ಲ, ಬೀಡಿಗೊಂದು ಸೇರ್ತೈತಿ. ನಾನು ಬೀಡಿನೂ ಸೇದಬೇಡ, ಶ್ವಾಸಕೋಶಕ್ಕೆ ಡ್ರಿಂಕ್ಸ್ಗಿಂತ ಹೆಚ್ಚಾಗಿ ಬೀಡಿನೇ ಸೇದಬಾರ್ದು. ಬೀಡಿ ಸೇದೋದ್ರಿಂದನೇ ಶ್ವಾಸಕೋಶ ಡ್ಯಾಮೇಜ್ ಆಗೋದು. ಎಷ್ಟು ಹೇಳ್ತಾ ಇದ್ದೀವಿ ಗೊತ್ತಾ, ಬೀಡಿ ಸೇದಬೇಡ ಅಂತ. ಈಗ ನಮ್ಮ ಅಪ್ಪಂಗೆ ನಾವು ಹಾಸ್ಪಿಟ್ಲಿಗೆ ತೋರಿಸ್ತಾನೆ, ನೀನು ಬೀಡಿ ಸೇರ್ತಾ ಇದೆಯಾ, ಡ್ರಿಂಕ್ಸ್ ಮಾಡ್ತಾ ಇದೆಯಾ, ಸತ್ತೋಗು. ಬಿಟ್ಬಿಟ್ವಾ ನಾವು ನಮ್ಮ ಅಪ್ಪಂಗೆ? ನಮ್ಮ ಅಮ್ಮ ಬಿಟ್ಬಿಡ್ತಾ ಕಟ್ಕೊಂಡಿರೋ ಗಂಡಂಗೆ? ನಮ್ಮಮ್ಮ ಮದುವೆ ಆಗೋಕ್ಕಿಂತ ಮುಂಚೆಯಿಂದಲೂ ಕುಡಿತೈತೆ. ಹೇಳ್ತೀನಿ ಕೇಳಿ. ನಮ್ಮ ಅಪ್ಪಾಜಿ ಯಾಕೆ ಸಾಯಲಿಲ್ಲ ಮತ್ತೆ? ನಮ್ಮ ಅಪ್ಪಾಜಿಗೆ ಆಲ್ಮೋಸ್ಟ್ ಈಗ 50 ವರ್ಷ ಪ್ಲಸ್ ಆಗಿರ್ಬೋದೇನೋ, ನನಗೆ ಅಂದಾಜು ಏಜ್ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಡ್ರಿಂಕ್ಸ್ ಮಾಡ್ತಿತ್ತಲ್ವ, ಮತ್ತು ನಮ್ಮ ಅಪ್ಪಾಜಿ ಏನಕ್ಕೆ ಇದಾಗಿಲ್ಲ? ತುಂಬ ಜನ ಡ್ರಿಂಕ್ಸ್ ಮಾಡ್ತಾರೆ, ಏನಕ್ಕೆ ಅವ್ರಿಗೆ ಇದಾಗಿಲ್ಲ? ತನ್ನ ಬಾಡಿಲಿ ಏನಾಯ್ತೈತೆ ಅಂತ ತಾನು ಹೇಳ್ಕೊಂಡ್ರೆ ಮಾತ್ರ ಗೊತ್ತಾಗೋದು. ನನ್ನ ಗಂಡ ನನಗೆ ಯಾವತ್ತೂ ಹೇಳ್ಕೊಂಡಿಲ್ಲ ನನಗೆ ಹಿಂಗೆ ಆಗ್ತಿದೆ ಅಂತ. ಬಾ ನಂಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೂ ಅವ್ನು ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ದೇವರಲ್ಲ, ಇವತ್ತು ಅವ್ನು ಇಲ್ಲ ಅಂದ್ಬಿಟ್ಟು ಅವನ ಮೇಲೂ ನಾನು ಸುಳ್ಳು ಹೇಳಬಾರ್ದು. ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಂತ ಕೇಳೋಕ್ಕೆ ಇವಳು ಅವನು ನನ್ನ ಗಂಡ ಕಣೆ, ನನ್ನ ಗಂಡ ಅವನು. ನಿನ್ನ ಗಂಡನಾ? ನಿನಗೇನಾದ್ರು ಆಗಬೇಕಾ ಹೇಳು? ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ, ನನ್ನ ಲೈಫ್ ಬಗ್ಗೆ ಮಾತಾಡೋಕ್ಕೆ, ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಕ್ವಶನ್ ಮಾಡೋಕ್ಕೆ, ನನ್ನ ವೀಡಿಯೋಗೆ ಕ್ವಶನ್ ಮಾಡೋಕ್ಕೆ ನಿನಗೆ ಯಾವುದೇ ರೀತಿಯಾದ ರೈಟ್ಸ್ ಇಲ್ಲ. ನಿನ್ನ ಲಿಮಿಟ್ ಎಷ್ಟಿದೆ ಅಲ್ಲಿರು ನೀನು. ಅಷ್ಟಿದ್ದಳು ನಮ್ಮ ಅಪ್ಪಾಜಿ ಅಮ್ಮನ ಜೊತೆ ಮಾಡಿರೋ ವೀಡಿಯೋಗೆ ನೀನು ಕಮೆಂಟ್ ಹಾಕಬೇಕಾಗಿತ್ತು. ನಿನಗೆ ದಮ್ಮಿಲ್ಲ. ನಿನಗೆ ಹಳೆ ವೀಡಿಯೋಗೆ 387ನೇ ವ್ಲಾಗ್, ಆ ವೀಡಿಯೋಗೆ ಕಮೆಂಟ್ ಆಗ್ತಾ ಇದೆಯಾ ಬಂದು. ನೀನು ಯಾವಾಗಲೂ ಇಂಗ್ಲೀಷ್ಗೆ ಹುಟ್ಟಿರ್ಬೇಕು, ಕನ್ನಡದೊಳಗಿರೋ ಕನ್ನಡದಲ್ಲೇ ಮಾಡಿವೆ. ಆ್ಯಂಡ್ ನನ್ನ ಎಜುಕೇಷನ್ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ, ಅರ್ಹತೆ ನಿನಗಿಲ್ಲ. ಎಜುಕೇಷನ್ ಮಾಡೋದು ಜ್ಞಾನ ಬೆಳೀಲಿ, ಜನರಲ್ ನಾಲೆಡ್ಜ್ ಬೆಳೀಲಿ ಅಂತ ಎಜುಕೇಷನ್ ಬೆಳೆಯೋದು, ದುರಂಕಾರದಿಂದ ಕಮೆಂಟ್ ಹಾಕಲಿ ಅಂತ ಅಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಗಂಡನ್ನ ಡ್ರಿಂಕ್ಸ್ ಮಾಡಬೇಕು, ನನ್ನ ಕೈಲಿ ನಾನು ಎಷ್ಟಾಗುತ್ತೋ ನಾನು ಹೇಳಿದ್ದೀನಿ. ಅದನ್ನು ಯಾರನ್ನೋ ನಂಬಿಸ್ಬೇಕು, ಯಾರನ್ನೋ ಮೆಚ್ಚಿಸ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಯಾವ ಹೆಂಡ್ತಿನೂ ಕುಡಿ ನೀನು ಸತ್ತೋಗು ಅಂದ್ಬಿಡಕ್ಕಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮನೇ ಅಷ್ಟು ಹುಷಾರಿಲ್ದಾಗ, ದುಡ್ಡಿಲ್ಲದೆ ಹೋದಾಗ ಸಾಲ ಮಾಡಿ ನನ್ನ ತಂಗಿ ಸ್ಯಾಲ್ರಿ ದುಡ್ಡನ್ನ ಹಾಕಿಸ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ತು. ಸತ್ತೋಲಿ ಬಿಡು ಇವನು ಅಂತ ಬಿಡಲಿಲ್ಲ. ಆ್ಯಂಡ್ ನನಗೆ ಕೂಡ ಇಲ್ಲಿ ಚುಚ್ಚಿದಂಗೆ ನೋವಾಗ್ತಾಯಿತ್ತು. ಹಾಸ್ಪಿಟ್ಲಿಗೆ ಹೋದೆ, ಹರ್ಷಾರಾಣಿಗೆ, ವರ್ಷಿತನ ಕರ್ಕೊಂಡು. ಫಸ್ಟು ಸಾಲಿಗ್ರಾಮದಲ್ಲಿ ತೋರಿಸ್ದೆ, ಹಳ್ಳಿ ಮೈಸೂರಲ್ಲಿ ತೋರಿಸ್ದೆ. ENT ಡಾಕ್ಟ್ರ್ ಹತ್ರ ಇದು ಕ್ಯಾಮ್ರಾ ಬಿಟ್ಟು ನೋಡಲೇಬೇಕು ಕಣಮ್ಮ ಏನಾಗಿದೆ ಅಂತ. ನನಗೆ ಭಯ ಆಗ್ಬಿಡ್ತು, ಗಂಟ್ಲು ಕ್ಯಾನ್ಸರ್ ಥರ ನನಗೇನಾದರೂ ಆಗಿಬಿಟ್ಟಿದೆ. ಬಿಕಾಸ್ ವಾಯ್ಸು ಕಟ್ಕೊಂಡಂಗೆ ಆಗ್ತಾಯಿತ್ತು, ಕಫ ಬರ್ತಾಯಿತ್ತು, ವಾಯ್ಸು ಕ್ಲಿಯರ್ ಇರಲಿಲ್ಲ. ಕಟ್ಕೊಂಡಾಗ ಮತ್ತು ಏನೋ ಒಂಥರ ಸಿಗಾಕೊಂಡಂಗೆ ಆಯ್ತಿತ್ತು. ಹರ್ಷಾರಾಣಿಗೆ ಹೋದಾಗ ಏನಾದರೂ ಗೊತ್ತಾ, ವೆಯ್ಟ್ ಲಾಸ್ ಆಗಿದ್ದೀರಾ, ಹಿಂಗಾಗಿದ್ದೀರಾ ಅಂತ. ಪ್ರತಿಯೊಂದು ಕಾಯಿಲೆಗೂ ಅದರದ್ದೇ ಆದಂತಹ ಲಕ್ಷಣಗಳಿದ್ದಾವೆ. ನನಗೆ ಹೆಂಗೆ ಗೊತ್ತಾಗುತ್ತೆ? ನಾನೇನು ಡಾಕ್ಟ್ರ್ ಓದಿದ್ದೀನಾ? ನನಗೆ ಗೊತ್ತಿರಲಿಲ್ಲ ನನಗೇನು ಕಾಯಿಲೆ ಐತೆ ಅಂತ. ಅವತ್ತು ಎಷ್ಟು ಹೊತ್ತಿದ್ದೀನಿ ಅಂದರೆ, ಎಷ್ಟು ರಾಯರು ಜಪ ಮಾಡಿದ್ದೀನಿ. ಎಂಡೋಸ್ಕೋಪ್ ಇಷ್ಟು ದಪ್ಪ ವೈರ್ನ ಕ್ಯಾಮ್ರಾ ಹಾಕ್ಬಿಟ್ಟು ಇಲ್ಲಿ ತನಕ ಬಿಡ್ತಾರೆ, ಹೊಟ್ಟೆ ತನಕ. ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಏನೂ ಇಲ್ಲ, ಇನ್ಫೆಕ್ಷನ್ನು ಅಂತ ಹೇಳಿದ್ರು. ಇನ್ಫೆಕ್ಷನ್ ಆಗಿದೆ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಮತ್ತು ಟೀ ಕಾಫಿ ಕುಡಿಬಾರ್ದು ನಿಮ್ಮ ಜನ್ಮದಲ್ಲಿ, ಬಿಸಿನೀರು ಕುಡೀರಿ, ಮತ್ತು ಉಪ್ಪಲ್ಲಿ ಗಾಗಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಯಿತಾ? ನನಗೆ ಹೆಂಗೆ ಗೊತ್ತಾಯಿತು? ನನ್ನ ದೇಹದಲ್ಲಿ ಏನೋ ಒಂದು ಸಿಮ್ಟಮ್ಸ್ ತೋರಿಸ್ತಾ ಇದೆ. ನಾನು ಹೋಗಿ ತೋರಿಸ್ಕೊಂಡೆ ಹಾಸ್ಪಿಟ್ಲಿಗೆ. ನಾನು ಏನೂ ಹೇಳಲಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ಏನು ಗೊತ್ತಾಗೋದು? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪಂಗೂ ನಾವು ಎಂಡೋಸ್ಕೋಪಿ ಮಾಡಿಸಿ, ಶ್ವಾಸಕೋಶದ ಎಕ್ಸ್ರೇ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಅದೇನೇನೋ ಟೆಸ್ಟ್ಗಳು ಮಾಡಿಸ್ತು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ, ನನಗೆ, ನನ್ನ ತಂಗಿಗೆ ಹೇಳದೆ ಹೋಗಿದ್ದಿದ್ರೆ ನಮ್ಮ ಅಪ್ಪಾಜಿಗೆ ಈ ಥರ ಕಾಯಿಲೆ ಐತೆ ಅಂತ ನಮ್ಗೆ ಹೆಂಗೆ ಗೊತ್ತಾಯ್ತಿತ್ತು?
ಒಬ್ಬರು ಹೇಳ್ಕೊಂಡ್ರೆ ತಾನೇ ಅವರಿಗೂ ಈ ಥರ ಆಗ್ತಾಯಿದೆ, ಈ ಥರ ಇದೆ ಅಂತ ಹೇಳೋಕ್ಕೆ. ನನ್ನ ಗಂಡ ಯಾವತ್ತೂ ನನ್ನ ಕೈಲಿ ಹೇಳ್ಕೊಂಡಿಲ್ಲ. ಕಾಲು ನೋವು ಅನ್ನೋನು, ಮೀನು ತಂತಿ ನೋವು ಅಂದ್ಬಿಟ್ಟು ಡೈಲಿ ಅಯೋಡಿಕ್ ಸುಜ್ಜಿಸ್ಕೊಳ್ಳೋನು. ಅಷ್ಟು ಬಿಟ್ರೆ ನನಗೇನೋ ಹಂಗಾಗ್ತಿದೆ ಹಿಂಗಾಗ್ತಿದೆ ಏನೂ ನನ್ನ ಹತ್ರ ಅವ್ನು ಹೇಳ್ಕೊಂಡಿಲ್ಲ. ಸುಮ್ಮನೆ ಬಂದು ಗೊತ್ತಿಲ್ಲದೋದ್ರೆ ಕಮೆಂಟ್ ಹೊಡೆಯೋದಲ್ಲ. ಏನು ಗೊತ್ತಾ, ಮನುಷ್ಯಂಗೆ ಒಂದು ಇರಬೇಕು. ಅವಳು ಒಂದು ಹೆಣ್ಣಾಗಿ ಒಂದು ಚಿಕ್ಕದು 4 ವರ್ಷದ ಹೆಣ್ಮಗುನ ಇಟ್ಕೊಂಡು ಎಷ್ಟು ಕಷ್ಟಪಡ್ತಿದ್ದಾಳೆ. ಹಠಾಚಲವಾಗಿ ಬದುಕಬೇಕು, ಒಳ್ಳೆಯ ಹೆಸರು ತಗೋಬೇಕು, ಕೆಟ್ಟ ದಾರಿ ಹಿಡಿಬಾರ್ದು ಅಂತ ಎಷ್ಟು ಹರಸಾಹಸ ಪಡ್ತಾ ಇದ್ದಾಳೆ. ನಮ್ಮ ಕೈಯಿಂದ ಒಳ್ಳೇದು ಮಾಡೋಕ್ಕಾಗ್ದೋದ್ರೂ ಕೆಟ್ಟದಂತೂ ಮಾಡಬಾರ್ದು. ಅವ್ರ ಲೈಫು ಅವ್ರ ಇಷ್ಟ, ಅವ್ರೇನೋ ಮಾಡ್ಕೊಳ್ಳಿ ಅಂತ ಸುಮ್ಮನಿರಬೇಕು. ಅದು ಬಿಟ್ಬಿಟ್ಟು ಏನೋ ನನಗೇ ಗೊತ್ತೇನೋ, ನಾನೇ ದೊಡ್ಡ ಇದೇನೋ ಅನ್ನಂಗೆ ಬಂದುಬಿಟ್ಟು ಸುಮ್ಮನೆ ಮಾಡೋದಲ್ಲ. ಅವ್ರಿಗೆ ಏನು ಗೊತ್ತು ಗೈಸ್, ಗಂಡು ಕಳ್ಕೊಂಡು ನನಗೆ ಇವತ್ತಿಗೆ ಎಷ್ಟು ನೋವೈತೆ, ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ಯಾರಿಗೆ ಗೊತ್ತು? ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಒಂದಿನ ಉಂಡ್ರೆ ಒಂದಿನ ಉಣ್ಣಲ್ಲ ನಾನು ಈ ಮನೇಲಿ. ನನಗೆ ಎಷ್ಟು ಹೊಟ್ಟುರಿತದೆ ಗೊತ್ತಾ? ನನ್ನ ಗಂಡ ಇದ್ದಿದ್ರೆ ಊಟ ಮಾಡೋ ತನಕನೂ ಬಿಡ್ತಾ ಇರಲಿಲ್ಲ ಗೊತ್ತಾ? ನಮ್ಮ ನೋವು ಸಾವಿರವೇ, ಎಲ್ಲ ಬಂದು ಇಲ್ಲಿ ಕ್ಯಾಮ್ರಾ ಮುಂದ್ಗಡೆ ಹೇಳ್ಕೊಳಕ್ಕಾಗೋದಿಲ್ಲ. ಸುಮ್ಮನೆ ಕಮೆಂಟ್ ಹಾಕ್ತಾಳೆ. ಅವ್ಳಿಗೆ ಏನು ಸಿಗುತ್ತೆ? ಅಷ್ಟು ಉಗ್ಸಿದ್ದೀನಿ, ಅಷ್ಟು ಉಗ್ದಿದ್ದೀನಿ, ಅಷ್ಟು ಬೈದಿದ್ದೀನಿ. ಇವಳಿಗೆ ಏನು ರೈಟ್ಸ್ ಇದೆ ನನ್ನ ಲೈಫ್ ಬಗ್ಗೆ ಮಾತಾಡೋಕ್ಕೆ? ನನ್ನ ಗಂಡಂಗೆ ನನ್ನ ಕಡೆನ ನಾನು ಎಷ್ಟು ಹೇಳಬೇಕಿತ್ತು ಅಷ್ಟೆಲ್ಲ ಹೇಳಿದೆ. ಅವ್ನು ಕೇಳಲಿಲ್ಲ. ಆ್ಯಂಡ್ ಅವನಿಗೂ ಕೂಡ ಈ ಥರ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದ್ದೇನೆ. ಶುಕ್ರವಾರ ಯುಗಾದಿ ಹಬ್ಬದ ದಿನ ಯುಗಾದಿ ಹಬ್ಬದ ದಿನ ಮೋಸ್ಟ್ಲಿ ಗುರುವಾರ ಸಿಕ್ಕಿತ್ತೋ ಏನೋ, ಅವತ್ತು 6:45 ಜ್ವರ ಬಂದೈತೆ, ಬಾಟ್ಲ್ ಹಾಕಿಸ್ಕೊ ಬಂದಿದ್ದೀನಿ ಅಂತ ಹೇಳ್ದ. ಸರಿ ಸಂತು ಅಂದರೆ. ಜ್ವರ ಬಂದೈತೆ ಅಂದರೆ ನೀವೇನು ಅನ್ಕೋತೀರಾ? ದೊಡ್ಡ ಕಾಯಿಲೆ ಅಂತ ಅನ್ಕೋತೀರಾ? ನಾರ್ಮಲ್ ಜ್ವರ ಅನ್ಕೋತೀರಾ? ಸರಿ ಅಂದೆ. ಅವತ್ತು ಯುಗಾದಿ ಹಬ್ಬ ಇಲ್ಲಿ ಮುಗಿಸ್ಕೊಂಡು ಗಂಡನ ಮನೆಯೇ. ಇನ್ನು ಬೆಳಗ್ಗೆ ಸಲ ಇಲ್ಲೇನು ಹೊಸ್ತಡಕ್ಕೆ ಮಾಡ್ತೀವಿ ಉಳ್ಕೊಳ್ಳಿ ಅಂದಿಲ್ಲ. ಸರಿ ಅಪ್ಪನ ಮನೆಗೆ ಹೋಗೋಣ, ಅಮ್ಮ ಹೊಸ್ತಡಕ್ಕೆ ಮಾಡ್ತೀನಿ ಬಾ ಅಂತು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಅವತ್ತಿದ್ದೆ. ಹೊಸ್ತಡ್ಕನ ದಿನ ಇದ್ದು ಇನ್ನು ಬೆಳಗ್ಗೆ ಸಾಲಕ್ಕೆ ಫೋನ್ ಮಾಡಿದೆ. ಯಾಕೋ ಸುಸ್ತು ಕಡಿಮೆ ಆಯ್ತಿಲ್ಲ ಸುಷ್ಮಾ, ತುಂಬ ಜ್ವರ ಕಡಿಮೆ ಆಯಿತು, ಸುಸ್ತು ಕಡಿಮೆ ಆಯ್ತಿಲ್ಲ. ನಾನೇನಂದೆ ಅಂತ, ಸುಸ್ತು ಕಡಿಮೆ ಆಯ್ತಿಲ್ಲ, ORS ಜ್ಯೂಸ್ ಬರ್ತದೆಲ್ಲ ತಗೊಂಡು ಕುಡಿ. ಮತ್ತು ಅದೇ ಡಾಕ್ಟ್ರು ನಾವು ಒಂದು ಕ್ಲಿನಿಕ್ಗೆ ತೋರಿಸ್ತಾ ಇದ್ದೋ ಅಮೃತಹಳ್ಳಿಲಿ. ಡಾಕ್ಟ್ರ್ ಹತ್ರ ಹೋಗು, ಸರ್ ಜ್ವರ ಕಡಿಮೆ ಆಯಿತು, ಯಾಕೋ ಸುಸ್ತು ಕಡಿಮೆ ಆಯ್ತಿಲ್ಲ, ನಾನು ಸುಸ್ತಿಗೆ ಏನಾದ್ರು ಬೇರೆ ಟ್ಯಾಬ್ಲೆಟ್ಸು ಅದು ಇದು ಕೊಡ್ತಾರೆ, ಹೋಗು. ನಾನು ನಮ್ಮದು ಇನ್ನೊಂದು 4-5 ದಿನ ಓಕ್ಲಿ ಹಬ್ಬ ಆಯಿತು. ಓಕ್ಲಿ ಹಬ್ಬ ಅಂತ ಮಾಡ್ತೀವಿ ನಾವು, ಗ್ರಾಮದ ಹಬ್ಬ ನಮ್ಮ ಮುಂಡೂರಲ್ಲಿ. ಆ ಹಬ್ಬ ಆಯಿತು. ಆ ಹಬ್ಬ ಮುಗಿಸ್ಕೊಂಡು ಕೃತುನ ಊರಿಗೆ ಬಿಟ್ಬಿಟ್ಟು ನಾನು ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನಮ್ಮ ಸಂತು ಹತ್ರ ಮಾತಾಡಿದ್ದೆ. ಯಾಕಂದರೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು. ಮನೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಆಗದೆ ಇರೋಂತಹ ಪರಿಸ್ಥಿತಿ. ಸರಿ ಆಯಿತು, ಕೆಲ್ಸಕ್ಕೆ ಹೋಗು ಅಂತ ಸಂತುನು ಒಪ್ಕೊಂಡಿತ್ತು. ಇನ್ನೊಂದು 4 ದಿನ ಹಬ್ಬ ಆಯಿತು. ಇನ್ನು ನೈಟು ಸುಸ್ತಾಯ್ತದೆ ಅಂತ ಡಾಕ್ಟ್ರ್ ಹತ್ರ ಹೇಳಿದಾಗ ಅವರು ಅದೇನೋ ಲ್ಯಾಬಲ್ಲಿ ಬರ್ದವ್ರೆ, ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಮತ್ತು ECG ಅದೇನೇನೋ ಬರೋದವ್ರೆ. ಅಲ್ಲೇನಾಗಿದೆ, ಜಾಂಡಿಸ್. ಅದು ಸಂಜೆ ಬರುತ್ತೆ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಇವ್ನು ಮಧ್ಯಾಹ್ನನೇ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡವನೆ. ಸಂಜೆ 5:15 ಇಸ್ಕೊಂಡು ಅಲ್ಲಿಂದ ಬಂದು ಡಾಕ್ಟ್ರಿಗೆ ತೋರಿಸಿ ನನಗೆ ಫೋನ್ ಮಾಡಿದಾಗ ಅವನು 6:45 ಅವತ್ತು ಏನಂತ, ಬಿಳಿ ರಕ್ತ ಕಣಗಳು ಕಡಿಮೆ ಆಗೈತೆ, ಜಾಂಡಿಸ್ ಆಗೈತೆ, ಮತ್ತು ಎದೆಲೇನೋ ಒಂಥರ ಬ್ಲಾಕೇಜ್ ಥರ ಏನೋ ಎಕ್ಸ್ರೇಲಿ ಏನೋ ಕಾಣ್ತಾ ಇದೆ ಸಮಥಿಂಗ್ ಅಂತ ಏನೇನೋ ಹೇಳಿ. ನಾನು ಅಷ್ಟೊತ್ತಿನಲ್ಲಿ ಹೊರಟೆ. ನಮ್ಮಮ್ಮ ಅಷ್ಟೊತ್ತಿನಲ್ಲಿ ಬಿಡಲಿಲ್ಲ. 6:45 ನೀನು ಹೋಗೋಷ್ಟು ಮಧ್ಯರಾತ್ರಿ 12 ಗಂಟೆ ಆಗುತ್ತೆ, ಬೆಳಗ್ಗೆ ಹೋಗು ಅಂತ. ನಾನು ನಮ್ಮ ಅಪ್ಪಾಜಿ ಕರ್ಕೊಂಡು ಹೋದೆ. ಇಷ್ಟು ಅವನಿಗೆ ಫುಲ್ಲು ಸೀರಿಯಸ್ ಆದಾಗಲೇ ಅವನು ಕಾಯಿಲೆ ಇದೆ ಅಂತ ಅವನು ಗೊತ್ತಾಗಿದ್ದು, ನಮಗೆ ಗೊತ್ತಾಗಿದ್ದು, ಆ್ಯಂಡ್ ಓಲ್ ಫ್ಯಾಮಿಲಿ ಗೊತ್ತಾಗಿದ್ದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಕುಡಿಯಲ್ಲ ಅಂತಲೇ ಹೇಳಿ ನಮಗೆ ಮದುವೆ ಮಾಡಿದ್ದು. ಒಳ್ಳೆ ಹುಡುಗ, ಯಾವುದೇ ಹ್ಯಾಬಿಟ್ ಇಲ್ಲ, ಇಲ್ಲಿ ಊರಲ್ಲೂ ಕೂಡ ಆಸ್ತಿ ಜಮೀನು ಮನೆ ಎಲ್ಲ ಐತೆ, ಅಲ್ಲೂ ಕೂಡ ಹೋಟ್ಲು ಬಿಸ್ನೆಸ್ ಮಾಡ್ತಾನೆ, ಹಾಗೆ ಹೀಗೆ ಅಂತಲೇ ಹೇಳ್ಬಿಟ್ಟೆ ಮದುವೆ ಮಾಡ್ಕೊಂಡಿದ್ದು. ಕುಡಿಯಲ್ಲ ಅವನು. ನಮಗೆ ಎಂಗೇಜ್ಮೆಂಟ್ಗೂ ಮದುವೆಗೂ 6 ತಿಂಗಳು ಗ್ಯಾಪ್ ಸಿಕ್ತಲ್ಲ, ನಾವು ಓಡಾಡೋಕೆ ಸ್ಟಾರ್ಟ್ ಮಾಡಿದಾಗಲೂ ಅವ್ನು ಹೇಳಿದ್ದು, ಸಿಗರೇಟ್ ಒಂದು ಸೇರ್ತೀನಿ ಸುಷ್ಮಾ, ನಾನು ಅವಾಗ ಒಂದು ಸಿಗರೇಟ್ ಸೇರ್ತೀನಿ, ಡ್ರಿಂಕ್ಸ್ ಮಾಡಲ್ಲ ಅಂತ. ಅಯ್ಯೋ, ನಾನು ಕಾಮನ್ ಅಲ್ವಾ, ಈಗ ಸಿಗರೇಟು ಬಿಡಿಸೋದು ಕಾಮನ್ ಅಲ್ವಾ ಅಂದ್ಬಿಟ್ಟು ಸರಿ ಅಂತ. ನನಗೆ ಅವನು ಮದುವೆ ಅದು 1 ವರ್ಷ 2 ವರ್ಷದ ತನಕ ಅವ್ನು ಕುಡಿತಾನೆ ಅಂತ ಗೊತ್ತಿರಲಿಲ್ಲ. ಎಲ್ಲ ಒಂದು 2 ತಿಂಗಳು 3 ತಿಂಗಳು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಕುಡಿತಾನೆ ಅಂತ. ಓಕೆ, ನನಗೆ ಮದುವೆ ಮಾಡ್ಕೋಬೇಕಾದ್ರೆ ಹೇಳಿದ್ದು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತ. ಈಗ ಕೆಲವೊಬ್ರು ಹೇಳೋದೇನೋ ಮದುವೆ ಆದಮೇಲೆ ಅವ್ನು ಕಲ್ತ್ಕೊಬಿಟ್ಟ ಅಂತ. ಮದುವೆ ಆದಮೇಲೆ ನಾನೇನು ಕುಡಿ ಅಂದ್ಬಿಟ್ಟು ಏನೋ ಅವ್ನು ಬಾಯಿ ತುರ್ಕಕ್ಕೆ ಹೋಯ್ತಿದ್ನ ಡ್ರಿಂಕ್ಸ್ನ. ಕುಡಿಯಪ್ಪ ನೀನು ಕುಡಿದು ಬೇಗ ಸತ್ತೋಗು ಅಂತ ಏನಾದ್ರು ಕುಡ್ಸಕ್ಕೆ ಹೋಯ್ತಿದ್ನ. ಹೆಂಗೆ ಮಾತಾಡ್ತಾರೆ ಅಂದರೆ, ಮುಂಚೆ ಕುಡಿತಿರ್ಲಿಲ್ವಂತೆ, ನಾನು ಮದುವೆ ಆದಮೇಲೆ ಕುಡಿದಿದ್ದಾನೆ. ಈಗ ನನಗೆ ಅನಿಸುತ್ತೆ ನನಗೆ ಎಲ್ಲ ಗೊತ್ತಿದ್ದು ನನಗೆ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿದ್ರು ಅಂತ. ಅವನು ಲಾಸ್ಟ್ ಈಗ ಹೇಳ್ಬೋದೇನೋ ಇವಳೇ ಕಾರಣ ಅಂತ. ಒಂದು ಹೇಳ್ತೀನಿ, ಮೇಲೆ ದೇವರು ಅನ್ನೋನೊಬ್ಬ ಇದ್ದರೆ, ರಾಯರು ಅನ್ನೋರೊಬ್ಬ ಇದ್ದರೆ ನಾನೇ ಕಾರಣನಾ? ಆಯಿತು, ಸಂತೋಷ. ಅದು ಏನು ದೇವರು ನನಗೆ ಇನ್ನೇನು ಕಷ್ಟ ಕೊಡ್ತಾನೆ ಕೊಡಲಿ, ಧೈರ್ಯವಾಗಿ ಎದುರಿಸ್ತೀನಿ. ಅಥವಾ ನನ್ನ ಜೀವನ ಹಾಳಾಗೋಕ್ಕೆ ಬೇರೆಯವ್ರುಗಳು ಕಾರಣನಾ? ಅವ್ರಿಗೆ ಕೊಡಲಿ ಅಷ್ಟೇ ಗೈಸ್, ಇನ್ನೇನು ಹೇಳೋದಿಲ್ಲ. ನಾನು ಯಾರ ಹೆಸ್ರೂ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಸುಮ್ಮನೆ ನನ್ನ ಲೈಫ್ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ.
ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ನಾನು ತಪ್ಪು ಮಾಡಿದರೆ ನಾನು ಹೆದರ್ಕೊಂಡು ಓಡೋಗ್ಬೇಕಾಗಿತ್ತು ಅಲ್ವಾ? ಹೆದರ್ಕೊಂಡು ಓಡೋಗ್ಬೇಕಿತ್ತು. ನನ್ನ ಗಂಡನ ಮನೆಗೆ ಬಂದು ಏನಕ್ಕಿದ್ದೀನಿ? ತಪ್ಪಿದರೆ ನಿಮ್ಮನ್ನು ಕ್ವಶನ್ ಮಾಡ್ತಾರೆ, ತಪ್ಪು ಮಾಡಿದ್ಯಾ ಅಂತ, ಆಯಿತಾ? ನಾನು ಅಷ್ಟು ಧೈರ್ಯವಾಗಿ ಇಲ್ಲಿ ಬಂದು ನನ್ನ ಗಂಡನ ಮನೇಲಿ ಬಂದು ಹೆಂಗೆ ನಿಂತಿದ್ದೀನಿ. ತಪ್ಪಿದರೆ ಇಷ್ಟು ಧೈರ್ಯ ಬರುತ್ತಾ ನಿಮಗೆ? ಯಾರಿಗೂ ಧೈರ್ಯ ಬರಲ್ಲ. ತಪ್ಪಿಲ್ಲ ಅಂದ್ರೇ ಒಂಥರ ಬಂಡ ಧೈರ್ಯ ಬರೋದು. ತಪ್ಪಿಲ್ಲ, ಏನಾಗುತ್ತೋ ಆಗಲಿ ನೋಡ್ಕೊಳ್ಳುವ ಅಂತ ಹೇಳಿ. ಇಲ್ಲಿ ಸುಮ್ಮನೆ ಯಾರ್ದೋ ಮಾನ ಮರ್ಯಾದೆ ತೆಗಿಬೇಕು ಅಥವಾ ನಾನು ಹೀರೋ ಆಗಬೇಕು, ನಾನು ಒಳ್ಳೆಯವಳು ಅನ್ನಿಸ್ಕೋಬೇಕು ಅನ್ನೋ ಹಣೆ ಬರ ನನಗಿಲ್ಲ, ಆಯಿತಾ? ಕೆಟ್ಟವ್ರಿಗೆ ಕೆಟ್ಟವರಾಗೇ ಇರುವ, ನಮ್ಮ ಫ್ಯಾಮಿಲಿಗೆ ನಮಗೆ ಬೇಕಾದವ್ರಿಗೆ ನಾವು ಒಳ್ಳೆಯವರಾಗಿರೋಣ. ಯಾಕಂದರೆ ನಾವು ಎಲ್ರಿಗೂ ಒಳ್ಳೆಯವರು ಅಂತ ನಾವು ತೋರಿಸ್ಕೊಳಕ್ಕಾಗೋದಿಲ್ಲ. ಎಲ್ಲರ ಲೈಫಲ್ಲೂ ನಾವು ಒಳ್ಳೆಯವರಾಗಿರೋಕ್ಕಾಗೋದಿಲ್ಲ. ಬಟ್ ಏನಂದರೆ ಯಾರಿಗೂ ಕೆಟ್ಟದ್ದು ಮಾಡ್ದೇನೆ, ಕೆಟ್ಟದ್ದು ಬಯಸ್ತೇನೆ ನಮ್ಮ ಲೈಫ್ನ ನಾವು ನೋಡ್ಕೊಂಡು ಹೋಗಬೇಕು. ಈಗ ನಮ್ಮಂಥ ಗಂಡ ಕಳ್ಕೊಂಡಿರೋ ಏನು ಹೇಳ್ತಾರೆ, ವಿಧವೆಯರು ಅಂತಲೇ ಅಲ್ವ ನೀವು ಹೇಳೋದು ಇಂಗ್ಲೀಷಲ್ಲಿ ವಿಡೋ ಅಂತ. ನಮ್ಮಂಥ ವಿಧವೆಯರು ಗಂಡನ ಕಳ್ಕೊಬಿಟ್ಟೆ ನನಗೇನು ಬೇಡ, ನನ್ನ ಗಂಡಂದು ನನಗೇನು ಬೇಡ ಅಂತ ನಾವು ಎಲ್ಲರೂ ದೂರ ಓಡೋಗ್ಬಿಟ್ರೆ ನಾವು ಒಳ್ಳೆಯವರಾ? ಏನು ಬೇಡನಪ್ಪ, ನನಗೇನು ಬೇಡ, ನನ್ನ ಗಂಡ ಸತ್ತೋದ, ನನ್ನ ಮಗಳು ಕರ್ಕೊಂಡು ನಾನೆಲ್ಲೋ ದೂರದಲ್ಲಿ ಇರ್ತೀನಿ ಅಂದರೆ ಒಳ್ಳೆಯವರಾ? ಗಂಡ ಹೋದ, ನನ್ನ ಗಂಡನ ನನಗೆ ಬೇಕು, ನನ್ನ ಗಂಡನ ಮೇಲೆ ನನಗೆ ರೈಟ್ಸ್ ಇದೆ, ನನ್ನ ಮಗಳಿದ್ದಾಳೆ, ನಾನು ನಿಂತ್ಕೋತೀನಿ, ನಾನು ಬದುಕ್ತೀನಿ, ನಾನು ತೋರಿಸ್ತೀನಿ ಅಂದರೆ ತಪ್ಪ ಹೇಳಿ? ಈಗ ನಮಗೆ ಅವಳು ಕಮೆಂಟ್ ಹೊಡೆದವಳಲ್ಲ, ಅವಳಿಗೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಯಾರು ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್. ಅಂದರೆ ನನ್ನ ಥರ ಗಂಡ ಇದ್ದೂ ಇಲ್ದಂಗೆ ಬದುಕ್ತಾ ಇರೋರು ಅಥವಾ ನನ್ನ ಥರ ಗಂಡ ಇಲ್ದೇ ಚಿಕ್ಕ ವಯಸ್ಸಿಗೆ ಮಕ್ಳನ್ನ ಸಾಕ್ತಿರೋರು ದಯವಿಟ್ಟು ಕಮೆಂಟ್ ಹಾಕಿ. ಒಬ್ಬರಾರು ಕಮೆಂಟ್ ಹಾಕಿದ್ರೆ ನನಗೆ ಖುಷಿ ಆಗುತ್ತೆ. ಹಾಕಿ ನೀವು ಕಮೆಂಟ್ನ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಾ? ನಮಗೆ ನಮ್ಮ ರೈಟ್ಸು ನಮ್ಮ ಇದು ಅನ್ನೋದು ಇರಬಾರ್ದ್ವಾ? ನಾವು ಕೇಳಬಾರ್ದ್ವಾ? ನಾವು ಮಾತಾಡಬಾರ್ದ್ವಾ? ಮಾತಾಡಿದ್ರೆ ನಾವು ಕೆಟ್ಟವ್ರು ಆಗ್ತೀವ? ಮತ್ತು ವಯಸ್ಸಾಗೈತೆ ಅಂತ ಒಂದು ಮಾತು ಬರ್ತಪ್ಪ ಕಮೆಂಟಲ್ಲಿ. ನಮ್ಮ ಅಪ್ಪ ಅಮ್ಮಂಗೂ ವಯಸ್ಸಾಗೈತೆ ಗುರು, ನಮ್ಮ ಅಪ್ಪ ಅಮ್ಮನ ಯಾರು ಸಾಕ್ತವ್ರು? ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರು ಹೆಣ್ಮಕ್ಳು, ಅವಳು ಬೆಂಗಳೂರಲ್ಲಿ ಅವಳೆ, ನಾನು ಇಲ್ಲಿದ್ದೀನಿ. ಮತ್ತು ನಮ್ಮ ಅಪ್ಪ ಅಮ್ಮನಿಗೆ ಯಾರು ಸಾಕ್ತವ್ರೆ? ನಮ್ಮ ಅಪ್ಪ ಅಮ್ಮಂಗೆ ಮೊಮ್ಮಗಳನ್ನು ಸಾಕಬೇಕು ಅನ್ನೋ ಹಣೆ ಬರ ಏನು? ಅದು ಅವ್ರ ರಕ್ತನಾ? ನಾನು ನಮ್ಮ ಅಪ್ಪ ಅಮ್ಮನ ರಕ್ತ. ಅದು ನನ್ನ ಮಗಳು ಎಲ್ಲಿಗೆ ಸೇರ್ಕೋತಾಳೆ? ಮುಂಡೂರಿಗೆ ಸೇರ್ಕೋತಾಳೆ, ಗಂಗೂರಿಗೆ ಸೇರ್ಕೋತಾಳೆ? ಅವಳನ್ನ ಓದಿಸ್ಬೇಕಾಗಿರೋರು ಯಾರು? ಅವಳನ್ನ ಸಾಕಬೇಕಾಗಿರೋಳು ಯಾರು? ಅವಳನ್ನ ಕಷ್ಟ ಸುಖ ನೋಡಬೇಕಾಗಿರೋರು ಯಾರು? ನಮ್ಮ ಅಪ್ಪ ಅಮ್ಮಂಗೆ ಏನು ಹಣೆ ಬರ? ಮಗಳೂ ನೋಡ್ಕೋಬೇಕು, ಮಗಳು ಕಷ್ಟ ಸುಖ, ಮೊಮ್ಮಗಳು ಕಷ್ಟ ಸುಖ ನೋಡಬೇಕು ಅನ್ನೋದು ಅವ್ರನ್ನ ಯಾರು ಸಾಕ್ತವ್ರೆ? ಅವ್ರಿಗೇನಾರು ನಾನೇನು ದುಡ್ಡು ಕೊಡ್ತಾ ಇದ್ದೀನಾ? ಅವ್ರ ಕಷ್ಟ ಸುಖಕ್ಕೆ ಕೊಯ್ತಾ ಇದ್ದೀನಾ? ಯಾಕೆ ನಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗಿಲ್ವಾ? ಮಾತಾಡೋರು ನೋಡ್ಕೊಂಡು ಮಾತಾಡಬೇಕು. ನಾನು ಹೆದರ್ಕೊಳ್ಳೋದೇ ಇಲ್ಲ ಗೈ, ಹೆದರ್ಕೊಳ್ಳಲ್ಲ ನಾನು ನಿಂತ್ಕೋಬೇಕು. ನಾನು ಇವತ್ತು ಹೇಳ್ತೇನೆ ಕೇಳಿ, ಯಾರ್ಯಾರಿಗೆ ಈ ಥರ ಆಗಿದೆ, ಗಂಡ ಇಲ್ವಾ, ನಿಂತ್ಕೊಳ್ಳಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಏನು ಯಾರ ಅಪ್ಪನ ಮನೆಯಿಂದಲೂ ತರೋದಿಲ್ಲ, ನಾನೇನು ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ. ನಿಂತ್ಕೋಬೇಕು, ನಂದು ಅಂತ ನಿಂತ್ಕೊಂಡ್ರೆ ಇವತ್ತು ಜೀವನ. ಹೆದರ್ಕೊಂಡು ಓಡೋದ್ರೆ ನಿಜವಾಗ್ಲೂ ನಮ್ಮಂಥ ಹೇಡಿಗಳು ಯಾರೂ ಇರೋದಿಲ್ಲ. ನನಗೆ ಯಾವುದೇ ರೀತಿಯಾದ ಭಯ ಇಲ್ಲ. ಆ್ಯಂಡ್ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನಗೆ ಒಂದೇ ಒಂದು ಚಿಕ್ಕ ಗೆರೆ ಆದರೂ ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ನಮ್ಮ ಅಪ್ಪ ಅಮ್ಮನ ಮನೇಲಿದ್ದಾಗ ನಮ್ಮ ಅಪ್ಪ ಅಮ್ಮ ಜವಾಬ್ದಾರರು, ಇಲ್ಲಿದ್ದಾಗ ನಾನೇ ಜವಾಬ್ದಾರಳು ಅಂತೀನ? ಅರ್ಥ ಮಾಡ್ಕೊಳ್ಳಿ ನೀವು. ಸರಿ ಗೈಸ್, ಅವಳಿಗೆ ಸರಿಯಾಗಿ ಆನ್ಸರ್ ಸಿಕ್ಕಿದೆ. ನೋಡಮ್ಮ ತಾಯಿ, ನನ್ನ ಗಂಡಂಗೆ ಡಾಕ್ಟ್ರು ಹೇಳಿರೋದು ಆ ಹುಳುದಿಂದನೂ ಪಾಯ್ಸನ್ ಆಗೈತೆ ಅಂತ. ಆ್ಯಂಡ್ ಅವನು ಡ್ರಿಂಕ್ಸ್ ಮಾಡಬೇಕಾದ್ರೆ ನೀರು ಹಾಕ್ಕೊಂಡು ಕುಡ್ದಿಲ್ಲ ಅಂತೇನೋ ಡಾಕ್ಟ್ರ್ ಹೇಳಿದ್ರು. ನಾನು ಹೇಳ್ಕೊಟ್ಟಿದ್ದಿಲ್ಲ ನನ್ನ ಗಂಡಂಗೆ, ನೀನು ನೀರು ಹಾಕ್ಕೊಂಡು ಕುಡಿಬೇಡ, ಹಾಗೆ ಕುಡಿಯೋ ನಾನು ಹೇಳ್ಕೊಟ್ಟಿದ್ದಿಲ್ಲ. ನಾನು ಕುಡಿಬೇಡ ಅಂತಲೇ ಪ್ರಾಮಾಣಿಕವಾಗಿ ನಾನು ಅಷ್ಟು ಪ್ರೀತಿಸ್ತಾ ಇದ್ದೆ, ಅಷ್ಟು ಇವತ್ತು ಹೊಟ್ಟುರಿತದೆ ನನಗೆ. ಬಟ್ ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಮೋಸ್ಟ್ಲಿ ನನ್ನ ಗಂಡನೇ ಕಾರಣ. ಇವತ್ತು ಅಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ, ಬಿಗಿಯಾಗಿ ಮಟ್ಟವಾಗಿ ಅಂದರೆ ನನ್ನ ಗಂಡನೇ ಕಾರಣ ಇವತ್ತು. ನಾನೇನು ಹೆದರ್ಕೊಂಡು ಹೋಗೋಕ್ಕೆ ಓಡಂತೂ ಬಂದಿಲ್ಲ ಗೈಸ್. ಕರೆಕ್ಟಾಗಿ ಇಲ್ಲಿ ನೋಡಿ, ಕರೆಕ್ಟಾಗಿ ತಾಳಿ ಕಟ್ಟಿಸ್ಕೊಂಡು 4 ಜನದ ಮಧ್ಯೆ ಅಕ್ಷತೆ ಕಾಳು ಹಾಕಿಸ್ಕೊಂಡು ಕರೆಕ್ಟಾಗಿ ಶಾಸ್ತ್ರದ ಪ್ರಕಾರನೇ ಬಂದಿರೋಳು. ಹೆದರ್ಕೊಂಡಂತೂ ಓಡೋಗೋದಿಲ್ಲ. ಆ್ಯಂಡ್ ಓಡೋಗೋದಿದ್ರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೊಂದೇನೋ ಒಂದು ಅನ್ನ ಕೊಟ್ಟಿದೆ, ನಿಮ್ಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಆ ಥರ ಪರಿಸ್ಥಿತಿ ನನ್ನ ಲೈಫಲ್ಲಿ ಬರದೇ ಇರಲಿ ಭಗವಂತ, ಬರೋದು ಬೇಡ, ನನಗೆ ಇಷ್ಟನೂ ಇಲ್ಲ. ನನಗೆ ನನ್ನ ಮಗಳಷ್ಟೇ ಇಂಪಾರ್ಟೆಂಟ್. ನನಗೆ ನನ್ನ ಮಗಳು, ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನನ್ನ ಫ್ಯಾಮಿಲಿ. ಇನ್ನು ಮಿಕ್ತಾರೋ ನನಗೆ ಲೆಕ್ಕಕ್ಕೂ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಸೊ ನಾನು ಹೇಳ್ತಾ ಅಲ್ವಾ, ನನ್ನ ಗಂಡನಿಗೆ ನನ್ನ ಒಬ್ಬ ಹೆಂಡತಿಯಾಗಿ ನಾನು ಏನೇನು ಮಾಡಬೇಕಿತ್ತು ನಾನು ಮಾಡಿದ್ದೀನಿ. ಅಂಬೇಡ್ಕರ್ ಹಾಸ್ಪಿಟ್ಲಲ್ಲೂ ಅವನು ಗೊತ್ತಿಲ್ದಂಗೆ ಅದು ಟಾಯ್ಲೆಟ್ ಆದಾಗ ನಾನು ತೊಳೆದು ಕೂಡ ಕೊಟ್ಟಿದ್ದೀನಿ. ಒಬ್ಬ ಹೆಂಡತಿ ಅಂದರೆ ಬರೀ ಸುಖಕ್ಕೆ ಮಾತ್ರ ಅಂತಲ್ಲ, ಕಷ್ಟಕ್ಕೂ ಬರಬೇಕು. ಗಂಡ ಆದರೂ ಅಷ್ಟೇ, ಸುಖಕ್ಕೆ ಅಂತಲ್ಲ, ಕಷ್ಟಕ್ಕೂ ಕೂಡ ಬರಬೇಕು.
ಅದನ್ನು ನೆನೆಸ್ಕೊಬಿಟ್ರೆ ಇವತ್ತಿಗೂ ನನ್ನ ಕಣ್ಣೀರಲ್ಲಿ ಯಪ್ಪ ಕಣ್ಣೀರು ನನಗೆ ಗೊತ್ತಿರಲ್ಲ ಹಂಗೆ ಬರುತ್ತೆ. ಬಿಡಿ, ನನಗೆ ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಹೆಂಡತಿಯಾಗಿ ನನ್ನ ಗಂಡಂಗೆ ಏನೇನೋ ಅವು ಕುಡಿಬೇಕಾದ್ರೆ ಮಾಡಬೇಡ ಅಂತ ಹೇಳಬೇಕಿತ್ತು, ಏನು ಮಾಡಬೇಕಿತ್ತು ಎಲ್ಲನೂ ನಾನು ಮಾಡಿದ್ದೀನಿ. ಬಟ್ ನನ್ನ ಹಣೆ ಬರ ಸರಿ ಇರಲಿಲ್ಲ, ಅವನು ಉಳ್ಕೊಳ್ಳಿಲ್ಲ. ಇವತ್ತು ನನ್ನ ಹಣೆ ಬರ ಸರಿ ಇಲ್ಲ, ಹಿಂಗೆಲ್ಲ ಅನ್ನಿಸ್ಕೋಬೇಕು ನಾನು. ಪರವಾಗಿಲ್ಲ ಬಿಡಿ. ಸೊ ತಾಯಿ, ನಿನ್ನ ಕಮೆಂಟ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ನಾನಂತೂ ಇನ್ನು ಅವಳು ಏನೇ ಕಮೆಂಟ್ ಹೊಡ್ಕೊಂಡ್ರು, ಅವಳು ಏನೇ ತಿಪ್ಪುರ್ಲಾಗ ಹಾಕಿದ್ರು ಅವಳು ಕಮೆಂಟಿಗೆ ನಾನು ರಿಪ್ಲೈ ಕೊಡೋಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಆಗಿರುತ್ತೆ. ಆ್ಯಂಡ್ ಅವಳಿಂದ ನನಗೆ ಇನ್ನೂ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಅವಳ ಐಡಿನೇ ಬ್ಲಾಕ್ ಮಾಡಿ ಬಿಸಾಕ್ತೀನಿ. ಅವಳು ಅದೆಷ್ಟು ಫೇಕ್ ಐಡಿನ ಕ್ರಿಯೇಟ್ ಮಾಡ್ಕೊಂಬರ್ತಾಳೆ ಬರಲಿ, ಅವಳು ಎಷ್ಟೇ ಫೇಕ್ ಮಾಡ್ಕೊಂಬಂದ್ರೂ ನಾನು ಬ್ಲಾಕ್ ಮಾಡಿ ಬಿಸಾಕ್ತಾ ಇರ್ತೀನಿ. ಅವಳಿಂದ ನನಗೇನೂ ಆಗಬೇಕಾಗಿಲ್ಲ, ಅವಳಿಂದ ನನಗೇನೂ ಸಿಗಲ್ಲ. ಸುಮ್ಮನೆ ನನಗೆ ಟೆನ್ಷನ್, ನನಗೆ ಆಲ್ರೆಡಿ ತಲೆ ನೋವ್ತಾ ಇದೆ. ಸೊ ಸರಿ ಗೈಸ್, ನಾನು ಇವಾಗ ಡ್ಯೂಟಿಗೆ ಹೋಗಬೇಕು. ಅಮ್ಮ ಪಲಾವ್ ಕೊಟ್ಟೈತೆ. ಸೊ ಈ ಡ್ರೆಸ್ನ ಚೇಂಜ್ ಮಾಡಿ, ಕಾಣಲ್ಲ, ನಾನು ಫುಲ್ ಡ್ರೆಸ್ ಕಾಣಲ್ಲ, ಈ ಡ್ರೆಸ್ ಚೇಂಜ್ ಮಾಡಿ ನಾನು ಸೀರೆ ಹಾಕ್ಕೊಂಡು ತಿಂಡಿ ತಿಂದು ನಾನು ಹೋಗಬೇಕು. ಸೊ ನೀವು ಬ್ಯಾಡ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಡಿ ಸುಷ್ಮಾ, ನಮ್ಗೆ ಇಷ್ಟ ಆಗಲ್ಲ ಅಂತೀರ, ದಯವಿಟ್ಟು ಸಾರಿ ಗೈಸ್. ನನಗೆ ಈಗ ಎಷ್ಟು ನೋವಿದೆ, ನನಗೆ ಎಷ್ಟು ಹೊಟ್ಟೆ ಉರಿ ಐತೆ, ನನಗೆ ಎಷ್ಟು ಸಂಕಟ ಐತೆ ಅಂತ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಗೊತ್ತೇ ಆಗಲ್ಲ. ಸುಮ್ಮನೆ ಬಂದು ಈ ಥರ ಕಮೆಂಟ್ ಹಾಕ್ದವ್ರಿಗೆ ಒಳ್ಳೆ ಮಾತಲ್ಲಿ ಕಿವಿ ಹಿಂಡು ಒಳ್ಳೆ ಮಾತಲ್ಲಿ ಹೇಳೋಷ್ಟು ಒಳ್ಳೆಯವಳು ನಾನಲ್ಲ. ಆ್ಯಂಡ್ ನಾನು ಹುಟ್ಟಿರೋದು ಹಳ್ಳೀಲಿ, ನಾನು ಬೆಳೆದಿರೋದು ಹಳ್ಳೀಲಿ, ನಾನು ಜೀವನ ಸಾಗಿಸ್ತಿರೋದು ಹಳ್ಳೀಲಿ. ಕೆಲವೊಂದು ವರ್ಡ್ಸ್, ಕೆಲವೊಂದು ಪದಗಳು ಬಂದೇ ಬಿಡ್ತವೆ. ಬಟ್ ನಾನು ಸಾರಿ ಕೇಳ್ತೀನಿ. ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಪ್ರೀತಿ ಮಾಡೋರು ಯಾರೂ ಬೇಜಾರು ಮಾಡ್ಕೊಬೇಡಿ. ಇದು ಅದೇ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡಿರೋ ವ್ಯಕ್ತಿಗೆ ಮಾತ್ರ ಆ ವರ್ಡ್ಸ್ಗಳು ಬಂದಿರೋದು. ನೀವು ಯಾರೂ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ನಾನು ಆ ವ್ಯಕ್ತಿ ಕಮೆಂಟ್ಗೆ ಯಾವತ್ತೂ ನಾನು ರಿಪ್ಲೈ ಕೊಡೋಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗಿದ್ದರೆ ಸಾರಿ ನಿಮ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನನ್ನ ಡೈಲಿ ವ್ಲಾಗ್ ಕೂಡ ಇದೆ, ಅದು ನಾಳೆ ಬರುತ್ತೆ ನನ್ನ ಡೈಲಿ ವ್ಲಾಗು. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.